ಕಳೆದ 6 ವರ್ಷಗಳಿಂದ ಭಾರತೀಯ ಸಂಸ್ಕೃತಿಯ ಹಾಗೂ ಮೌಲ್ಯಗಳನ್ನು ಮಕ್ಕಳಲ್ಲಿ ಜಾಗೃತಗೊಳಿಸಲು ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ರಾಷ್ಟ್ರೀಯ ಶಿಕ್ಷಾ ಸಂಸ್ಥಾನದ ವಿದ್ಯಾಭಾರತಿ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ನೆಲದ ಭಾಷೆ, ಕಲೆ, ಸಾಹಿತ್ಯ, ಇತಿಹಾಸ, ಶಿಲ್ಪಕಲೆ, ವಿಜ್ಞಾನ, ಗಣಿತ ಮೊದಲಾದ ಅಂಶಗಳನ್ನು ತಿಳಿಸಿಕೊಡುವ ಉದ್ದೇಶದಿಂದ ಅನೇಕ ಮಹನೀಯರ ಮಾರ್ಗದರ್ಶನದ ರಸ ನಿಮಿಷಗಳನ್ನು ನಿರ್ಮಿಸಿಕೊಡಲಾಗಿದೆ. ಭಾರತೀಯ ಮೌಲ್ಯಗಳು ಹಾಗೂ ಚಿಂತನೆಗಳನ್ನು ಮಕ್ಕಳಲ್ಲಿ ಬಿತ್ತಲು ಒಂದು ಹೊಸ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡ ಶಕ್ತಿ ಸಂಸ್ಥೆಯು ಶಕ್ತಿ ಸನಾತನ ಸಂಪದ ಎಂಬುದನ್ನು ಶುರು ಮಾಡಿ, ಸನಾತನ ಎಂಬುದಕ್ಕೆ ಹಳೆಯ, ಪುರಾತನ ಅಥವಾ ನಾಶವಿಲ್ಲದ್ದು ಎಂಬ ಅರ್ಥವಿದ್ದು, ಸಂಪದ ಎಂದರೆ ಉತ್ತಮವಾದ ಹೆಜ್ಜೆ ಎಂಬ ಅರ್ಥವನ್ನು ಹೊಂದಿ ಸನಾತನ ಚಿಂತನೆಯ ಕಡೆಗೆ ಉದಾತ್ತವಾದ ಹೆಜ್ಜೆಯನ್ನು ಶಕ್ತಿ ವಿದ್ಯಾಸಂಸ್ಥೆ ಈಗ ಇಡುತ್ತಾ ಬಂದಿದೆ. ಪ್ರತಿ ತಿಂಗಳಲ್ಲಿ 2 ಉಪನ್ಯಾಸಗಳು ನಾಡಿನ ವಿವಿಧ ಪಂಡಿತರಿಂದ ಆಯೋಜನೆಗೊಳ್ಳುವ ಈ ಸನಾತನ ಸಂಪದ ರಾಮಾಯಣ, ಮಹಾಭಾರತ, ಪುರಾಣಗಳು, ವೇದ, ಜ್ಯೋತಿಷ, ಭಾರತೀಯ ವಿಜ್ಞಾನ, ಭಾರತೀಯ ಗಣಿತ, ಸಾಹಿತ್ಯ, ಶಿಲ್ಪಕಲೆ, ಇತಿಹಾಸ, ಖಗೋಳಶಾಸ್ತ್ರ, ಯೋಗ, ಆಯುರ್ವೇದ ಹೀಗೆ 10 ಹಲವಾರು ಭಾರತೀಯ ಜ್ಞಾತ ಪರಂಪರೆಯ ಕವಲುಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುತ್ತಾ ಬಂದಿದೆ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ ವಸುದೈವ ಕುಟುಂಬಕಂ ಮೊದಲಾದ ಉದಾತ್ತ ಭಾವವನ್ನು ಮಕ್ಕಳಲ್ಲಿ ಬೆಳೆಸುವ ಈ ವಿನೂತ ಕಾರ್ಯಕ್ರಮ ಭಾರತಕ್ಕೆ ಅತ್ಯುತ್ತಮ ಪ್ರಜೆಯನ್ನು ನೀಡಲಿ ಎಂಬುದು ಸಂಸ್ಥೆಯ ಆಶಯ. ಈ ನಿಟ್ಟಿನಲ್ಲಿ ಶಕ್ತಿ ಸನಾತನ ಸಂಪದದ ಈ ತಿಂಗಳ ಅಧ್ಯಾಯವನ್ನು ಸಂಪನ್ನಗೊಳಿಸಲು ನಮ್ಮೊಂದಿಗಿದ್ದಾರೆ ಬಾರ್ಕೂರಿನ ಶ್ರೀ NR ದಾಮೋದರ್ ಶರ್ಮಾ. दीप ज्योति परम ज्योति, दीप ज्योति जनार्दनः, दीपो हरतु मे पापं, दीप ज्योति नमोस्तुते, शुभं करोतु कल्याणम्, आरोग्यं सुखसम्पदः, द्वेषबुद्धिविनाशाय, आत्मज्योति नमोस्तुते, आत्मज्योति प्रदीप्ताय, ब्रह्मज्योति नमोस्तुते, ब्रह्मज्योति प्रदीप्ताय, गुरुर्ज्योति नमोस्तुते. ಇಂದಿನ ದಿನ ಶರಣು ಭಾರತಿ ದೇವಿಗೆ ಸಂಸ್ಕಾರ ದೀಪ ನಿರಾಜನ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. PU ವಿದ್ಯಾರ್ಥಿನಿಯಾದ ಅಭಿಜ್ಞಾಳಿಂದ ಈಗ ವೈಯಕ್ತಿಕ ಗೀತೆ, ತದನಂತರ ಶ್ರೀ NR ದಾಮೋದರ್ ಶರ್ಮಾರಿಂದ ಉಪನ್ಯಾಸ. ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು, ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು, ಅನವರತ ಶುಭ ಚರಿತ ಗುಣಭರಿತ, ಸನಿದ ಪನಿದ ಪಗದ ಪಗ ಸಗ ಪದನಿ, ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ಅವು. ಜಮ್ಮು ಕಾಶ್ಮೀರ ಶಿಖರಿಣಿ ನೀನು, ಸೌಂದರ್ಯದ ರೂಪಿಣಿ ನೀನು, ಜಮ್ಮು ಕಾಶ್ಮೀರ ಶಿಖರಿಣಿ ನೀನು, ಸೌಂದರ್ಯದ ರೂಪಿಣಿ ನೀನು, ಕನ್ಯಾಕುಮಾರಿ ಪದ ಪದ್ಮಿನಿಯೇ ಪಾವನ ಚರಣಿ ನೀನು, ಪಂಜಾಬ ಸಿಂಧು ಗುಜರ ಮರಾಠ ದ್ರಾವಿಡ ಉತ್ಕಲ ವಂಗ, ದ್ರಾವಿಡ ಉತ್ಕಲ ವಂಗ, ದ್ರಾವಿಡ ಉತ್ಕಲ ವಂಗ,
ಸನಿದ ಪನಿದ ಪಗದ ಪಗ ಸಗ ಪದನಿ ಭಾರತ ಮಾತ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು. ಗಾಂಧಿ ನೆಹರು ಜನಿಸಿದ ನಾಡು, ರಾಮಕೃಷ್ಣರು ನೆಲೆಸಿದ ಬೀಡು. ಗಾಂಧಿ ನೆಹರು ಜನಿಸಿದ ನಾಡು, ರಾಮಕೃಷ್ಣರು ನೆಲೆಸಿದ ಬೀಡು. ಸಿದ್ಧ ಬುದ್ಧರು ನೆಲೆಸಿದ ನಾಡು, ಕವಿ ಪುಂಗವರ ಬೀಡು. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ, ಉಚ್ಛಲ ಜಲದಿ ತರಂಗ, ಉಚ್ಛಲ ಜಲದಿ ತರಂಗ, ಉಚ್ಛಲ ಜಲದಿ ತರಂಗ. ಸನಿದ ಪನಿದ ಪಗದ ಪಗ ಸಗ ಪದನಿ ಭಾರತ ಮಾತ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು. ಭಾರತ ಮಾತ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು. ಅನವರತ ಶುಭ ಚರಿತ ಗುಣಭರಿತ ಸನಿದ ಪನಿದ ಪಗದ ಪಗ ಸಗ ಪದನಿ ಭಾರತ ಮಾತ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು. ವಂದಿಸುವೆವು ನಾವು, ವಂದಿಸುವೆವು ನಾವು. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ಗೌರವಾನ್ವಿತರಾದಂತಹ ಕೆ ಸಿ ನಾಯ್ಕರೇ ಹಾಗೂ ಇಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಶಿಕ್ಷಕ ಬಂಧುಗಳೇ, ಶಿಕ್ಷಕೇತರ ಬಂಧುಗಳೇ, ನೆಚ್ಚಿನ ವಿದ್ಯಾರ್ಥಿ ಸ್ನೇಹಿತರೆ, ಈ ಶಾಲೆಯ ಹೆಸರು ಕೇಳಿದಾಗ ಅತ್ಯಂತ ಸಂತೋಷ ಆದದ್ದು ಯಾಕೆ ಅಂತಂದರೆ, ನಿಮಗೆಲ್ಲ ಗೊತ್ತಿರಲಿ, ಶಕ್ತಿ PU ಕಾಲೇಜ್ ಅಂತ ಹೆಸರಿಟ್ರು. ಶಕ್ತಿ ಅಂತಂದರೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ದೇಹದ ಬಲ ಅಂತ. ಅದರ ಜೊತೆಗೆ ದೇವರಿಗಿರುವಂತಹ ಒಂದು ಹೆಸರು ಕೂಡ ಶಕ್ತಿ ಅಂತ. ನಾವು ಏನು ಯೋಚನೆ ಮಾಡಬೇಕು ಅಂತಂದರೆ, ನಾವು ಯಾವ ಜಾಗದಲ್ಲಿ ನಿಂತಿದ್ದೇವೆ, ಆ ವಾತಾವರಣ ಹೇಗಿದೆ, ಅದು ನಮ್ಮ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬಹುದು, ಅಥವಾ ನಾವು ಬೆಳೆಯುವುದಕ್ಕೆ ಅಲ್ಲಿ ಏನೆಲ್ಲ ಅವಕಾಶಗಳಿರಬಹುದು ಅಂತ ಯೋಚನೆ ಮಾಡ್ತಾ ಹೆಜ್ಜೆ ಇಡಬೇಕಂತೆ. ನಿಮಗೆಲ್ಲ ಗೊತ್ತಿರಬೇಕು, ನಿಮಗೊಂದೊಂದು ಹೆಸರಿಟ್ಟಿರ್ತಾರೆ. ಆ ಹೆಸರು ಇಟ್ಟಾಗ ಹೆಸರಿನ ಹಿಂದೆ ಒಂದು ಅರ್ಥ ಇರ್ತದೆ. ಆ ಅರ್ಥ ನಿಮ್ಮ ಬದುಕಿನಲ್ಲಿ ಮತ್ತೆ ಕಾಣಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕೆ ಆ ಹೆಸರನ್ನಿಟ್ಟಿರ್ತಾರೆ. ಸುಮ್ಮನೆ ಉದಾಹರಣೆಗೆ ಹೇಳ್ತೇನೆ, ಒಬ್ಬನಿಗೆ ಸೂರ್ಯ ಅಂತ ಹೆಸರಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಇವತ್ತಿನ ಹೆಸರೆಲ್ಲ ಕನ್ಫ್ಯೂಸ್ ಇದೆ ತುಂಬ. ಏನೇ ಇರಲಿ, ಒಬ್ಬನಿಗೆ ಸೂರ್ಯ ಅಂತ ಹೆಸರಿಟ್ಟರೆ ಅವರ ಕನಸು ಏನಿರ್ತದೆ ಅಂದರೆ, ನನ್ನ ಮಗನ ಬದುಕಿನಲ್ಲಿ ಯಾವತ್ತೂ ಕತ್ತಲೆ ಅನ್ನೋದು ಬರಬಾರ್ದು ಅಂತ. ಅವನು ಸೂರ್ಯನ ಹಾಗೆ ಬೆಳಗುತ್ತಾ ಇರಬೇಕು, ಜಗತ್ತಿಗೆ ಬೆಳಕು ಕೊಡುವಂತಹ ಶ್ರೇಷ್ಠ ವ್ಯಕ್ತಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಅಂತಹ ಆಶಯದಿಂದ ತನ್ನ ಮಗನಿಗೆ ಸೂರ್ಯ ಅಂತ ಹೆಸರಿಡ್ತಾರೆ. ಹಾಗೆ ನಿಮ್ಮ ಶಾಲೆಗೆ ಶಕ್ತಿ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ನಾನು ಅವರನ್ನು ಕಾರಣ ಕೇಳೋದಿಲ್ಲ. ಆದರೆ ನಮಗನ್ನಿಸಬೇಕಾದ್ದೇನು ಅಂತಂದರೆ, ಈ ಶಾಲೆಯಲ್ಲಿ ಓದುವ ಮಕ್ಕಳಾದ ನಮಗೆ ಈ ಶಾಲೆ ನಮ್ಮ ಬದುಕಿನ ಶಕ್ತಿ ಆಗಬೇಕು. ಇಲ್ಲಿ ಸಿಕ್ಕುವಂತಹ ಶಿಕ್ಷಣ ನಮ್ಮ ಬದುಕಿನ ಶಕ್ತಿ ಆಗಬೇಕು. ಇಲ್ಲಿ ಸಿಕ್ಕುವಂತಹ ನೈತಿಕ ಮೌಲ್ಯಗಳು ನಿಮ್ಮ ಬದುಕಿನಲ್ಲಿ ಶಕ್ತಿ ಆಗಬೇಕು. ಈ ಕನಸಿನೊಂದಿಗೆ ಈ ಶಾಲೆಯಲ್ಲಿ ನೀವು ಓದುವುದಕ್ಕೆ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೆ ನಿಮ್ಮ ಬದುಕು ಸಾರ್ಥಕ. ಮಾತ್ರ ಅಲ್ಲ, ನಾಳೆ ನೀವು ಬೆಳೆದು ನಿಂತಾಗ, ನೀವು ಜಗತ್ತಿನ ಶಕ್ತಿಯಾಗಿ ಕಾಣಿಸಿಕೊಂಡಾಗ ಈ ಶಾಲೆಯನ್ನು ನೆನಪಿಸಿಕೊಂಡ್ರೆ ನೀವಿಲ್ಲಿ 2 ಅಕ್ಷರ ಕಲಿತದ್ದಕ್ಕೆ ಅದು ಸಾರ್ಥಕ ಆಗುತ್ತದೆ. ಆದ್ದರಿಂದ ಬಹಳ ದೊಡ್ಡ ಕನಸು ಕಟ್ಟಿಕೊಂಡು ಈ ಶಾಲೆಯನ್ನು ಸ್ಥಾಪಿಸಿದ ಶಾಲೆಯ ಸಂಸ್ಥಾಪಕರಿಗೆ ನೀವೊಂದು ಗೌರವದ ಚಪ್ಪಾಳೆಯ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಮಕ್ಕಳು ಕೇಳದೆ, ಇಲ್ಲಿ ಸುಮಾರು 6ನೇ ತರಗತಿಯಿಂದ ತೊಡಗಿದರೆ PUC ವರೆಗಿನ ಮಕ್ಕಳಿದ್ದೀರಿ ಅಂತ.
ನೆನಪಿಟ್ಟುಕೊಳ್ಳಿ, ನಾನು ನಿಮ್ಮ ಹತ್ರ ಉದ್ದಕ್ಕೂ ಮಾತಾಡ್ತಾ ಹೋಗ್ತೇನೆ ಅಂತಲ್ಲ, ಮಧ್ಯೆ ನಾನು ನೀವು ಮಾತನಾಡ್ತಾ ಈ ಕಾರ್ಯಕ್ರಮವನ್ನು ಪೂರೈಸಿಕೊಳ್ಳೋಣ. ನಾನೇನಾದರೂ ಪ್ರಶ್ನೆ ಕೇಳಿದ್ರೆ ನೀವು ಪಕ್ಕನೆ ನನಗೆ ಉತ್ತರ ಕೊಡಬೇಕು. ಯಾಕೆ ಅಂದರೆ ಅನೇಕ ಶಾಲೆಗಳಲ್ಲಿ ಉತ್ತರ ಗೊತ್ತಿದ್ರೂ ಮಕ್ಕಳು ಎದ್ದು ನಿಲ್ಲೋದಿಲ್ಲ, ಮಾತನಾಡುವುದಿಲ್ಲ. ನೀವು ಶಕ್ತಿ ಕಾಲೇಜಿನವರಾದ್ದರಿಂದ ಶಕ್ತಿಯುತರಾಗಿ ಎದ್ದು ನಿಂತು ಮಾತನಾಡಬೇಕು. ನಾನು ಮೊಟ್ಟ ಮೊದಲು ನಿಮಗೆಲ್ಲ ಹೇಳಬೇಕಾದ ಮುಖ್ಯ ವಿಷಯ ಏನು ಅಂದರೆ, ನಾವು ಬಂದು ನಿಂತ ಜಾಗ ಯಾವುದು ಅಂತ ನಮಗೆ ಗೊತ್ತಿರಬೇಕಂತೆ. ನಾವೆಲ್ಲಿ ಬಂದು ನಿಂತಿದ್ದೇವೆ ಅಂತ ಗೊತ್ತಿರಬೇಕು. ನೀವು ಈಗ ಶಾಲೆ ಬರಬೇಕಿದ್ರೆ ನೀವು ಎಷ್ಟನೇ ಕ್ಲಾಸ್ನಲ್ಲಿ ಇದ್ದೀರಿ ಅಂತ ಗೊತ್ತಿದ್ರೆ ಆ ಕ್ಲಾಸಿಗೆ ಸರಿಯಾಗಿ ಓದಬೇಕು ಅಂತ ನಿಮಗೂ ಅನ್ನಿಸ್ತದೆ ಅಲ್ವಾ? ಹಾಗೆ ನಾವು ಬಂದು ನಿಂತ ಜಾಗ ಯಾವುದು ಅಂತ ಯೋಚನೆ ಮಾಡಿದ್ರೆ, ನಾವು ಇವತ್ತು ಈ ವೇದಿಕೆಯಲ್ಲಿ ನಿಂತಿದ್ದೇವೆ. ಎಲ್ಲಕ್ಕಿಂತ ಮಿಗಿಲಾಗಿ ನೀವೆಲ್ಲ ನಿಂತದ್ದು ತಾಯಿ ಭಾರತಾಂಬೆಯ ಮಡಿಲಲ್ಲಿ, ಅಂದರೆ ಭಾರತದ ನೆಲದಲ್ಲಿ ನಾವು ನಿಂತಿದ್ದೇವೆ. ನಮ್ಮ ಕಲ್ಪನೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಭಾರತಾಂಬೆಯ ಫೋಟೋ ಎಷ್ಟು ಜನ ನೋಡಿದ್ದೀರಿ? ಕೈ ಎತ್ತಿ ಒಮ್ಮೆ. ಭಾರತಾಂಬೆಯ ಫೋಟೋ ನೋಡಿದವರು ಕೈ ಬಿಡಿ ಮಕ್ಕಳೇ, ಕೈ ಬಿಡಿ. ನೀವು ಭಾರತಾಂಬೆಯ ಫೋಟೋ ನೋಡಲಿಲ್ಲ ಅಂತ ಯಾರಾದರೂ ಅನ್ನಿಸಿಕೊಂಡದಿದ್ದರೆ, ಈ ವೇದಿಕೆಯಲ್ಲಿ ಕಾಣುತ್ತಲ್ಲಿರುವ 3 ಫೋಟೋಗಳಲ್ಲಿ ಈ ಬದಿಯ ಫೋಟೋ ಭಾರತಾಂಬೆದ್ದು. ನಿಮ್ಗೆ ನೆನಪಿರಲಿ, ಅವಳನ್ನು ಯಾಕೆ ಹಾಗೆ ಚಿತ್ರ ಮಾಡಿದ್ದಾರೆ ಅಂತಂದರೆ, ನೀವು ಬೇರೆ ದೇಶದವ್ರ ಹತ್ರ ಹೋಗಿ ನಿಮ್ಮ ದೇಶ ಹೇಗಿದೆ ಅಂತ ಕೇಳಿದರೆ ಅವರ ದೇಶದ ಮ್ಯಾಪ್ ತೋರಿಸ್ಬೋದು ಅವರು, ನಮಗೂ ಮ್ಯಾಪ್ ಇದೆ. ಆದರೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಾವು ನಿಂತ ಭೂಮಿಯನ್ನು ನಮ್ಮ ಅಮ್ಮನ ಹಾಗೆ ಅಂತ ಪ್ರೀತಿಸಿದ ಬಹಳ ದೊಡ್ಡ ಪರಂಪರೆ ನಮ್ಮದು. ಹಾಗಾಗಿ ತಾಯಿ ಭಾರತಾಂಬೆಯ ಚಿತ್ರವನ್ನು ನೀವು ನೋಡಿದ್ರೆ, ಶಿರದಲ್ಲಿ ಹರಡಿದ ಕೇಶರಾಶಿಯ ಮೇಲೆ ಗಂಧಕುಸುಮವ ಹೊತ್ತು, ಆಕೆಯ ಲಲಾಟದಲ್ಲಿ ರಾರಾಜಿಸುವ ಕುಂಕುಮದ ಬೊಟ್ಟು, ಆಕೆಯ ನಾಸಿಕವನ್ನಲಂಕರಿಸಿದ ಸ್ವರ್ಣದ ನತ್ತು, ಕೊರಳಲ್ಲಿ ಮಿಂಚುವ ಹಾರ ಸಂಪತ್ತು, ಆಕೆಯ ಕರ್ಣದಲ್ಲಿ ಸೌಭಾಗ್ಯದ ಓಲೆ, ಕೈಯಲ್ಲಿ ಅರಳಿದ ಧ್ವಜ ಇತ್ತು ಅನ್ನುವ ನಗುಮೊಗದ ಸಿಂಹವಾಹಿನಿಯಾದ ಒಂದು ತಾಯಿಯ ಚಿತ್ರ ನಮಗಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದರ ತಾತ್ಪರ್ಯ ಏನು ಅಂತಂದರೆ, ಮಕ್ಕಳೇ, ನೀವೆಲ್ಲ ಬೆಳೆಯಬೇಕಾದದ್ದು ಸಾಮಾನ್ಯರಾಗಿ ಅಲ್ಲ, ತಾಯಿ ಭಾರತೀಯಂತೆ ಬೆಳೆದು ನಿಲ್ಲಬೇಕಾದವರು ಅನ್ನುವ ಕಾರಣಕ್ಕೆ ಆ ಭಾರತವನ್ನು ನಾವು ನೋಡಬೇಕು. ನಾನು ಇಷ್ಟು ಜನ ಹುಡುಗ ಸೇರಿದ್ದೀರಲ್ಲ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳುತ್ತೇನೆ. ಭಾರತ ಅನ್ನುವ ಹೆಸರು ಯಾಕೆ ಬಂತು, ಅಥವಾ ಭಾರತ ಅನ್ನುವ ಶಬ್ದದ ಅರ್ಥ ಏನು ಅಂತ ಗೊತ್ತಿರುವವರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ನಿಮ್ಮ ತಿಳುವಳಿಕೆಯ ಮಟ್ಟದಲ್ಲಿ ತುಂಬ ನನಗೆ ನಿರೀಕ್ಷೆ ಇಲ್ಲ. ಭಾರತ ಅನ್ನುವ ಶಬ್ದದ ಅರ್ಥ ಏನು ಅಂತ ಸರಿ ಎತ್ತಿ ಕೈ. ನೀವು ಅರ್ಧ ಕೈ ಎತ್ತಬೇಡಿ. ಒಂದು ನೆನಪಿಳ್ಳಿ, ನೀವು ಯಾವುದೇ ಜಾಗಕ್ಕೆ ಹೋಗಿ, ದೊಡ್ಡ ಸಭೆ ಸಮಾರಂಭಕ್ಕೆ ಹೋಗಿ, ಹಿಂದೆ ಕುರ್ಚಿ ಎಲ್ಲಿದೆ ಅಂತ ಹುಡುಕಬೇಡಿ, ಮುಂದೆ ಕುರ್ಚಿ ಎಲ್ಲಿದೆ ಅಂತ ಹುಡುಕಿ. ಕೇಳಿದಾಗ ಗೊತ್ತಿದ್ರೆ ಆತ್ಮವಿಶ್ವಾಸದಿಂದ ಕೈ ಎತ್ತಿ, ಅರ್ಧ ಕೈ ಎತ್ತಬೇಡಿ. ಯಾಕೆ ಗೊತ್ತಾ? ಜಗತ್ತಿನಲ್ಲಿ ಎಲ್ಲ ಗೊತ್ತಿದ್ದವರು ಯಾರೂ ಇಲ್ಲ, ಪೂರ್ತಿ ಗೊತ್ತಿದ್ದವರು ಅಂತ ಯಾರೂ ಇಲ್ಲ, ಗೊತ್ತಿರುವವರು ಹೆಚ್ಚು ಜನ ಇಲ್ಲ. ಜಗತ್ತಿನಲ್ಲಿ ಎಲ್ಲರೂ ಒಳ್ಳೆಯವರಲ್ಲ, ಒಳ್ಳೆಯವರು ಬಹಳ ಮಂದಿ ಇಲ್ಲ, ಹಾಗಂತ ಎಲ್ಲರೂ ಕೆಟ್ಟವರಲ್ಲ. ಅದರ ಬಗ್ಗೆ ಮಾತಾಡೋಣ. ಆದರೆ ಭಾರತ ಅನ್ನುವ ಶಬ್ದಕ್ಕೆ ಅರ್ಥ ಗೊತ್ತಿರೋರು ಯಾರು ಅಂತ ಕೇಳಿದ್ದೇನೆ. ದಯವಿಟ್ಟು ಸರಿ ಧೈರ್ಯದಿಂದ ಕೈ ಎತ್ತಿ. ಯಾರಾದರೂ ಒಬ್ಬರು ಹೇಳ್ತೀರಾ? ಯಾರು ಬೇಗ ವೇದಿಕೆ ಮೇಲೆ ಬರ್ತೀರಿ ಅವರಿಗೆ ಅವಕಾಶ ಇದೆ. ಅಲ್ಲಿಂದ ಕೈ ಎತ್ತಿದವರು ಯಾರಾದರೂ ಒಬ್ಬರು ವೇದಿಕೆ ಮೇಲೆ ಬರಬೇಕೀಗ ಹೇಳಲಿಕ್ಕೆ. ನೀವು ಓಡೋಡಿ ಬಂದರೆ ಅವರೆಲ್ಲ ಚಪ್ಪಾಳೆ ತಟ್ತಾರೆ. ನೀವು ಚಪ್ಪಾಳೆ ಅರ್ಧಕ್ಕೆ ನಿಲ್ಲಿಸಿದ್ರೆ ಅವಳು ಬರೋದು ಮೆಲ್ಲ ಆಗ್ತದೆ. ಅವಳು ವೇದಿಕೆ ಬರೋಲ್ಲವರೆ ನೀವು ಚಪ್ಪಾಳೆ ಕೊಡಬೇಕು. ಯಾಕೆ ಗೊತ್ತಾ? ನಮ್ಮ ಕಾಲೇಜಿನ ಈ ಶಾಲೆಯ ಕ್ಯಾಂಪಸ್ಸಲ್ಲಿ ಯಾರಾದರೂ ಒಳ್ಳೆಯ ವಿಚಾರಕ್ಕೆ ಒಂದು ಹೆಜ್ಜೆ ಇಡ್ತಾರೆ ಅಂದರೆ ನಾವೆಲ್ಲ ಅವ್ರು ಗುರಿ ಮುಟ್ಟುವ ತನಕ ಚಪ್ಪಾಳೆ ಕೊಡ್ತಾನೆ ಇರಬೇಕು. ಯಾಕೆ? ಅವ್ರು ನಮ್ಮ ಕಾಲೇಜಿನವರು ಅನ್ನೋ ಪ್ರೀತಿಗೋಸ್ಕರ. ಬಂದು ಹೇಳ್ತಾಳೆ, ಮತ್ತೆ ಮಾತು ಮುಂದುವರಿಸ್ತೇನೆ. ಬಾ ಹೇಳು. ಪ್ರತಿದಿನ ಬೆಳಗುವಂಥದ್ದು ಭಾರತ. ಖುಷಿ ಅನ್ನಿಸ್ತು. ಯಾಕೆ ಗೊತ್ತಾ? ನೆನಪಿಟ್ಟುಕೊಳ್ಳಿ ಮಕ್ಕಳೇ, ಅವಳು ಭಾ ಅಂದರೆ ಬೆಳಕು, ರಥ ಅಂದರೆ ಪ್ರತಿದಿನ, ಭಾರತ ಅಂದರೆ ಪ್ರತಿದಿನ ಬೆಳಗುವ ನಾಡು ಅಂತಂದಲ್ಲ. ಹಾಗಿದ್ರೆ ಬೇರೆ ದೇಶಕ್ಕೆ ಬೆಳಕೆ ಆಗೋದಿಲ್ವಾ ಅಂತ ಪ್ರಶ್ನೆ ಇಲ್ವಾ ನಿಮಗೆ? ಇಲ್ವಾ? ಆದರೆ ಅವಳು ಹೇಳಿದ ಸರಿ ಇದೆ. ಯಾಕೆ ಗೊತ್ತಾ? ಅವಳು ಹೇಳಿದ ಬೆಳಕು ಯಾವುದು ಅಂದರೆ ಈ ಸೂರ್ಯ ಉದಯಿಸುವಾಗ ಬೀಳುವ ಬೆಳಕಲ್ಲ. ಅವಳು ಹೇಳಿದ ಬೆಳಕು ಅದು ಜ್ಞಾನದ ಬೆಳಕು, ಜ್ಞಾನದ ಬೆಳಕು. ಆದ್ರಿಂದಲೇ ಭಾರತ ಈ 3 ಅಕ್ಷರದ ಅರ್ಥ ಏನು ಅಂತ ಹೇಳುವಾಗ ನಮ್ಮ ಋಷಿಮುನಿಗಳೆಲ್ಲ ಹೇಳ್ತಾರೆ, ಭಾತಿ ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು
ತರಣಂ ಸರ್ವತೀರ್ಥಾನಂ ತೇನ ಭಾರತ ಮುಚ್ಚತೆ ಅಂತ ಅವಳು ಮೊದಲು ಹೇಳಿದ್ಲಲ್ಲ ಬೆಳಕು ಅಂತ. ಭಾ ಅಂದರೆ ಬೆಳಕು ಅಂದ್ರಲ್ಲ, ಭಾತಿ ಸರ್ವೇಷು ವೇದೇಶು. ವೇದ ಅಂದರೆ ಜ್ಞಾನ ಅಂತರ್ಥ. ಹಾಗಾಗಿ ಜ್ಞಾನದ ಬೆಳಕಿನಿಂದ ಬೆಳಗುತ್ತದೆ. ರತಿ ಸರ್ವೇಷು ಜಂತುಷು. ರತಿ ಅಂದರೆ ಸಂತೋಷ, ಆನಂದ ಅಂತರ್ಥ. ಎಲ್ಲ ಜೀವಜಾಲಗಳಿಗೆ ಎಲ್ಲ ಜಾತಿ ಮತ ಸಂಪ್ರದಾಯಗಳನ್ನು ಮೀರಿ ಎಲ್ಲರಿಗೂ ಒಳ್ಳೆಯ ಬದುಕೋ ಅವಕಾಶವನ್ನು ಕೊಡುವುದರ ಮೂಲಕ ಸಂತೋಷ ಕೊಟ್ಟಿದೆ ಅನ್ನುವ ಕಾರಣಕ್ಕೆ ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಂ ಅಂದರೆ ಪುಣ್ಯ ನದಿಗಳಿಗೆ ಜನ್ಮ ಕೊಟ್ಟ ನಾಡು ಅನ್ನುವ ಕಾರಣದಿಂದ ಅದನ್ನು ಭಾರತ ಅಂತ ಕರೆದರು. ಭಾರತ ಅನ್ನುವ ಅಕ್ಷರಕ್ಕೆ ಈ 3 ಅರ್ಥಗಳನ್ನು ಹೇಳಿದ್ದಾರೆ. ಜಗತ್ತಿನಲ್ಲಿ ಇಂಥದ್ದೊಂದು ರಾಷ್ಟ್ರ ಬೇರೆ ಇಲ್ಲ. ಋಷಿ ಪರಂಪರೆಯನ್ನು ಹೊಂದಿ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಎಲ್ಲರಿಗೂ ಸಂತೋಷ ಕೊಟ್ಟು ಎಲ್ಲರೂ ನಮ್ಮವರು ಬನ್ನಿ ಬನ್ನಿ ಅಂತ ಕರೆದು ಅನ್ನ ಕೊಡುವಂತಹ ಏಕೈಕ ದೇಶ ಜಗತ್ತಿನಲ್ಲಿದ್ದರೆ ಅದು ಭಾರತ ಮಾತ್ರ. ಆದ್ದರಿಂದ ನಿಮಗೆಲ್ಲ ಹೆಮ್ಮೆ ಅನ್ನಿಸಬೇಕಾದದ್ದು ಯಾಕೆ ಅಂತಂದರೆ, ನಾನು ಭಾರತದಲ್ಲಿ ಹುಟ್ಟಿದ್ದೇನೆ ಅನ್ನುವ ಕಾರಣಕ್ಕೆ ನಿಮ್ಮೆಲ್ಲರಿಗೂ ಹೆಮ್ಮೆ ಅನ್ನಿಸಬೇಕು. ಇನ್ನು ಭಾರತದ ಕತೆ ತುಂಬ ಇದೆ, ನಾವು ನೀವು ಮಾತಾಡೋದ್ರ ಜೊತೆಗೆ ಮತ್ತೆ ಹೇಳ್ತೇನೆ. ಆದರೆ ಈಗ ಒಂದು ಸುಲಭದ ಒಂದು ಕತೆ ಹೇಳಲ್ಲ ನಿಮಗೆ. ಒಮ್ಮೆ ಉಕ್ರೇನ್ ಯುದ್ಧ ಆಯಿತು, ನಿಮಗೆಲ್ಲ ಗೊತ್ತಿರಬೇಕಲ್ಲ, ಕೇಳಿರಬೇಕು ನೀವೆಲ್ಲ. ಉಕ್ರೇನ್ ಯುದ್ಧ ಆಯಿತು, ಅಲ್ಲಿಂದ ಭಾರತಕ್ಕೆ ಬರುವಂತಿಲ್ಲ, ಎಲ್ಲರನ್ನೂ ಅದುಮಿಟ್ಟಿದ್ದಾರೆ. ಆದರೆ ಅವಕಾಶ ಕೊನೆಗೆ ಸಿಕ್ಕಿದ್ದು ಭಾರತದವರು ಮಾತ್ರ ಸುರಕ್ಷಿತವಾಗಿ ಬರಲಿಕ್ಕೆ ಅವಕಾಶ ಆಯಿತು. ಆಗ ಬದುಕಬೇಕು ಅಂದರೆ ಏನು ಮಾಡ್ತಿದ್ರಂತೆ ಗೊತ್ತಾ? ಕಾಗದಕ್ಕೆ ಕೇಸರಿ ಬಿಳಿ ಹಸಿರು ಮಾಡಿ ಭಾರತದ ರಾಷ್ಟ್ರಧ್ವಜ ಚಿತ್ರ ಮಾಡಿ ಎದುರು ಹಿಡಿದಾಗ ನಾನು ಭಾರತೀಯ ಅಂತ ಗೊತ್ತಾಗಿ ಹಾಗೆ ಅವರನ್ನು ಭಾರತಕ್ಕೆ ಕಳಿಸ್ತಾ ಇದ್ರಂತೆ. ಆವಾಗ ಕೆಲವರು ಭಾರತವನ್ನು ದ್ವೇಷ ಮಾಡೋರಿದ್ರಲ್ಲ, ಭಾರತೀಯರು ಚೆನ್ನಾಗಿರಬಾರದು ಅಂತ ಯೋಚನೆ ಮಾಡೋರಲ್ಲಿದ್ದರು. ಅವರೆಲ್ಲ ಬಂದು ಭಾರತದವ್ರ ಹತ್ರ ಕೇಳ್ತಿದ್ದರಂತೆ, ನಿಮ್ಮ ಹತ್ರ ಸಣ್ಣ ಒಂದು ರಾಷ್ಟ್ರಧ್ವಜ ನಿಮ್ಮ ಹತ್ರ ಇದ್ರೆ ಕೊಡಿ, ನಾವು ಒಮ್ಮೆ ಬದುಕಿಕೊಳ್ತೇವೆ ಅಂತ. ನೆನಪಿಟ್ಟುಕೊಳ್ಳಿ, ಇಡೀ ಜಗತ್ತು ಭಯಪಡಬೇಕಿದ್ರೆ ಭಾರತದ ರಾಷ್ಟ್ರಧ್ವಜವನ್ನು ನೋಡಿ ಆ ದೇಶದಿಂದ ಈ ದೇಶಕ್ಕೆ ಬರುವಾಗ ನಮ್ಮ ವಿರುದ್ಧ ನಿಂತವರು, ನಮ್ಮ ಕೆಡುಕನ್ನು ಹಾರೈಸಿದವರು ಕೂಡ ನಮ್ಮ ರಾಷ್ಟ್ರಧ್ವಜ ಕೇಳಿ ಬದುಕುತ್ತಾರೆ ಅಂತಂದರೆ ನಮ್ಮ ಭಾರತ ಎಷ್ಟು ಶಕ್ತಿಯುತವಾದದ್ದು ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಆದ್ದರಿಂದ ಶಕ್ತಿಯುತವಾದ ಭಾರತದ ಶಕ್ತಿ ಕಾಲೇಜಿನಲ್ಲಿ ಓದುವ ಮಕ್ಕಳು ನೀವು ಶಕ್ತಿವಂತರಾಗಬೇಕು. ಯಾವುದರಲ್ಲಿ ಅಂದರೆ, ಒಂದು ಬುದ್ಧಿಯಲ್ಲಿ, ಇನ್ನೊಂದು ದೇಹದಲ್ಲಿ, ಜೊತೆಗೆ ನಿಮ್ಮ ನೈತಿಕ ಶಕ್ತಿಯ ಮೂಲಕ ನೀವು ಶಕ್ತಿವಂತರಾಗಿ ಅಪ್ಪ ಅಮ್ಮನ ಅಲ್ಲ ಈ ಜಗತ್ತಿನ ಆಸ್ತಿಗಳಾಗಿ ಬೆಳಗಬೇಕು. ನಾನು ಮಾತಾಡುವುದಕ್ಕೆ ಹೊರಡಬೇಕಾದ ಮುಖ್ಯ ವಿಷಯ ಏನು ಅಂದರೆ, ನಿಮ್ಮ ಮಕ್ಕಳ ಜೊತೆ ಒಂದಿಷ್ಟು ಮಾತನಾಡುತ್ತೇನೆ. ನೆನಪಿಟ್ಟುಕೊಳ್ಳಿ, ನೀವು ಮೊದಲು ನಮ್ಮ ಈ ಭಾರತ ನೆಲದಲ್ಲಿ ಹುಟ್ಟಿದಾಗ ನಮಗೆ ಯಾರೆಲ್ಲ ದೇವರು ಅಂತ ಪ್ರಶ್ನೆ ಮಾಡಿದರೆ ಹಿರಿಯರು ಮೊದಲು ಹೇಳ್ತಾರೆ, ನಿನ್ನ ಹೆತ್ತ ತಾಯಿಯನ್ನು ನೀನು ದೇವರು ಅಂತ ಭಾವಿಸಬೇಕು ಅಂತ. ನಾನು ಒಂದು ಪ್ರಶ್ನೆ ಕೇಳಲ್ಲ, ಇಲ್ಲಿ ಇಷ್ಟು ಜನ ಇದ್ದೀರಲ್ಲ, ಯಾರ ಅಮ್ಮ ತುಂಬ ಒಳ್ಳೆಯವರು ಹೇಳಿ? ಕೈ ಎತ್ತಿ. ಯಾರ ಅಮ್ಮ ತುಂಬ ಒಳ್ಳೆಯವರು? ಯಾರ ಅಮ್ಮ ತುಂಬ ಒಳ್ಳೆಯವರು ಅಂದೆ? ಕೆಲವರು ಯಾಕೆ ಅರ್ಧ ಕೈ ಎತ್ತಿದ್ದೀರಿ? ಬೈತಾರ ಮನೆಯಲ್ಲಿ ಅಮ್ಮ? ಮತ್ತೆ ಕೈ ಪೂರ್ತಿ ಮೇಲೆತ್ತು. ನಾನು ಆಗ ಹೇಳಿದ್ದೇನೆ, ನೀವು ಅರ್ಧ ಕೈ ಎತ್ತಿದ್ರೆ ನಿಮ್ಮ ಅಮ್ಮ ಅರ್ಧ ಅಷ್ಟೇ ಒಳ್ಳೆಯವರಾಗ್ತಾರೆ. ಪೂರ್ತಿ ಒಳ್ಳೆಯವರನ್ನು ಕೈ ಎತ್ತಬೇಕು. ಸಾಕು, ಕೈ ಬಿಡಿ. ಎಲ್ಲ ಮಕ್ಕಳು ಕೈ ಎತ್ತಿದ್ದೀರಿ, ಖುಷಿ ಆಯಿತು. ಇನ್ನು ಮುಂದೆ ಇನ್ನೊಂದು ಮಾತು ಕೇಳಲ್ಲ, ಯಾರ ಅಪ್ಪ ತುಂಬ ಒಳ್ಳೆಯವರು? ಅರೆ, ಅದೇನು ಬಹಳ ಬೇಗವಾಗಿ ಕೈ ಎತ್ತೀರಿ? ಅಪ್ಪ ತುಂಬ ಒಳ್ಳೆಯವರು. ಸರಿ, ಕೈ ಬಿಡಿ. ನಿಮ್ಗೆ ಜನ ಈ ಶಾಲೆಯಲ್ಲಿ ಪಾಠ ಮಾಡ್ತಾರೆ, ನಿಮ್ಮನ್ನೆಲ್ಲ ನೋಡ್ಕೊಳ್ತಾರಲ್ಲ, ಇಲ್ಲಿ ಈ ಶಾಲೆಯ ಅಧ್ಯಾಪಕರು, ಸ್ಥಾಪಕರು ಮತ್ತು ಇಲ್ಲಿರೋರೆಲ್ಲ ಒಳ್ಳೆಯವರು ಅಂತ ಹೇಳೋರು ಎಷ್ಟು ಜನ ಇದ್ದೀರಿ? ಎಲ್ಲರೂ ಒಳ್ಳೆಯವರು ಅಂತ ಹೇಳೋದಕ್ಕೆ ಹೊರಟಿದ್ದೀರಿ. ಕೈ ಬಿಡಿ. ನಾನು ಯಾಕೆ ಈ ಮಾತು ಕೇಳಿದೆ ಗೊತ್ತಾ? ಯಾಕೆ ಈ ಮಾತು ಕೇಳಿದೆ ಅಂದರೆ, ಜೀವನದಲ್ಲಿ ಮೊಟ್ಟ ಮೊದಲು ತಾಯಿಯನ್ನು ದೇವರು ಅಂತ ಯಾಕೆ ಹೇಳಬೇಕು ಅಂತಂದರೆ, ನಿಮಗೆಲ್ಲ ಗೊತ್ತಿರಲಿ ಮಕ್ಕಳೇ, ನೀವು ಹುಟ್ಟಿ ಬಂದ ಮೇಲೆ ನಿಮ್ಮನ್ನು ತುಂಬ ಜನ ಮಾತಾಡಿಸ್ತಾರೆ, ಎತ್ಕೊಳ್ತಾರೆ. ಆದರೆ ನೀವು ಹುಟ್ಟಬೇಕಿದ್ರೆ ಮೊದಲು ನಿಮ್ಮನ್ನು ಮಾತನಾಡಿಸಿದ್ದು ನಿಮ್ಮ ಅಮ್ಮ. ಗೊತ್ತಾ ನಿಮಗೆ? ಗೊತ್ತಾ? ಯಾರಿಗೆ ಗೊತ್ತಿದೆ? ಕೈ ಎತ್ತಿ. ಹುಟ್ಟಬೇಕಿದ್ರೆ ಅಮ್ಮ ಮಾತಾಡಿಸಿದ್ದಾಳೆ ಅಂತ ಗೊತ್ತಾದವ್ರು ಯಾರು? ಸುಳ್ಳು ಹೇಳ್ತಾ ಇದ್ದೀರಿ ನನ್ನ ಹತ್ರ. ನೀವು ಹುಟ್ಟಬೇಕಿದ್ರೆ ಅಮ್ಮ ಮಾತಾಡಿಸಿದ್ದಾಳೆ ಅಂತ ಹೇಗೆ ಗೊತ್ತಾಯ್ತು? ಬೇಕಿದ್ರೆ ಮೊದಲು ಅಮ್ಮ ಮಾತಾಡಿಸಿದ್ದಾರೆ ಅಂತ ಉತ್ತರ ಹೇಳಬೇಕು. ಹೇಗೆ ಮಾತಾಡಿಸಿದ್ದಾರೆ ಅಂತ. ಬಾ, ಇಲ್ಬಾ, ಓಡಿ ಬಾ, ಬೇಗ ಬಾ.
ಮಕ್ಕಳೇ ನೆನಪಿಟ್ಟುಕೊಳ್ಳಿ, ನಿಮ್ಮ ಶಾಲೆಯಲ್ಲಿ ಎಂಥ ಮಕ್ಕಳೆಲ್ಲ ಇದ್ದಾರೆ ಅಂದರೆ, ನಾನು ಈ ಪ್ರಪಂಚಕ್ಕೆ ಹುಟ್ಟು ಬರಬೇಕಿದ್ರೆ ಮೊದಲೇ ನಮ್ಮ ಮಾತಾಡಿಸಿದ್ದಾಳೆ ಅಂತ ಗೊತ್ತಿರುವ ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬ ಮಾತಾಡ್ತಾನೆ, ಏನು ಅಂತ ಹೇಳು. ಯಾವತ್ತು ಮಾತಾಡಿಸಿದ್ರು? ಸರ್, ನಾವು ಹೊಟ್ಟೆಯಲ್ಲಿರುವಾಗ ಅಮ್ಮ ಮಾತಾಡ್ಸ್ತಾರೆ ನಮ್ಮನ್ನ. ಹೇಗೆ ಗೊತ್ತಾಯ್ತು ನಿನಗೆ? ಸರ್, ಹಂಗೆ ಗೊತ್ತಾಯ್ತು. ಅದು ಹೇಗೆ? ಸರ್, ಹಂಗೆ. ಅದಾಗೋದಿಲ್ಲ, ಅವ್ರಿಗೆ ಗೊತ್ತಾಗಬೇಕಲ್ಲ. ನಿನ್ನನ್ನು ಹೇಗೆ ಮಾತಾಡಿಸಿದ್ರು ನಿಮ್ಮ ಅಮ್ಮ? ಹೇಳು, ಏನೆಲ್ಲ ಮಾತಾಡಿಸಿದ್ದಾರೆ ಹೇಳು. ಸರ್, ಹೆಂಗ್ ಗೊತ್ತಿರುತ್ತೆ ಅದು? ಗೊತ್ತಿರೋದಿಲ್ವಾ? ಸರ್, ಗೊತ್ತಿದೆ ಅಂದ್ಯಲ್ಲ. ಮಾತಾಡೋರೆ ಅದು ಗೊತ್ತು ಸರ್, ಬಟ್ ಹೆಂಗ್ ಮಾತಾಡೋರೆ ಅದೇನು ಗೊತ್ತಿಲ್ವಾ? ನಾನು ಹೇಳ್ತೀನಿ, ಹೋಗು. ಮಕ್ಕಳೇ, ನನಗೀಗ ಖುಷಿಯಾಗಿದ್ದೇನು ಗೊತ್ತಾ? ಅವನಲ್ಲಿಂದ ಬರ್ತಾನೆ ಅಂದಾಗ ನೀವು ಜೋರಾಗಿ ಚಪ್ಪಾಳೆ ತಟ್ಟೋದ್ರಲ್ಲ, ಅದು ನನಗೆ ಮೊದಲು ಖುಷಿ ಆಯ್ತು. ಎರಡನೇದು, ಅವನೊಂದು ಸುಂದರವಾದ ಉತ್ತರ ಕೊಡ್ತಾನೆ. ಮಾತಾಡಿಸಿದ್ದಾರೆ ಸರ್, ಹೆಂಗೆ ಮಾತಾಡಿಸಿದಾರೆ ಹೆಂಗೆ ಗೊತ್ತಾಗೋದು ಅಂತ. ನೋಡಿ, ಅವನಿಗೆ ಮಾತಾಡಿಸಿದ್ದಾರೆ ಅಂತ ಗೊತ್ತು, ಹೇಗೆ ಮಾತಾಡಿಸಿದ್ದಾರೆ ಅಂತ ಗೊತ್ತಿಲ್ಲ. ಇದು ನಿಜವಾದ ಪ್ರೀತಿ, ಅಮ್ಮನ ಪ್ರೀತಿ. ಯಾಕೆ ಗೊತ್ತಾ ಮಕ್ಕಳೇ? ನೀವು ಹುಟ್ಟಬೇಕಿದ್ರೆ ಮೊದಲು ಅಮ್ಮನ ಹೊಟ್ಟೆ ಒಳಗಿರಬೇಕಿದ್ರೆ ನೀವು ಅಲ್ಲಲ್ಲೇ ಅಲ್ಲಾಡ್ತಾ ಇರ್ತೀರಿ ಹೊಟ್ಟೆ ಒಳಗೆ. ಆವಾಗ ಅಮ್ಮ ಅವಳ ಕೈಯನ್ನು ಅವಳ ಹೊಟ್ಟೆ ಮೇಲೆ ಇಟ್ಕೊಂಡು, ಹೆಣ್ಣು ಮಗುವಾದರೆ ಗಂಡು ಮಗುವಾದರೆ ಅಂತ ಗೊತ್ತಿಲ್ಲ ಅವಳಿಗೆ, ಅವಳು ಹೇಳ್ತಾಳಂತೆ, ತಂಟೆ ಮಾಡಬೇಡವೋ ಸುಮ್ಮನಿರೋ, ತಂಟೆ ಮಾಡಬೇಡವೋ ಸುಮ್ಮನಿರೋ, ಮಗು ನೀನು ಹೇಗಿದ್ದಿ ಅಂತ ಮಾತಾಡ್ತಾಳಂತೆ. ಅವನು ಹೇಳಿದ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ? ಏನು ಮಾತಾಡಿದ್ದಾರೆ ಅಂತ ಹೆಂಗೆ ಗೊತ್ತು ಸರ್? ಆದರೆ ಮಾತಾಡಿದ್ದಾರೆ ಅಂತ ಅಂದರೆ, ಹೊಟ್ಟೆಯೊಳಗಿರುವ ನಮಗೆ ಅಮ್ಮನ ಮಾತು ಕೇಳಿಸ್ಲಿಲ್ಲ, ಅಮ್ಮ ಮಾತಾಡಿಸ್ತಾಳೆ ಅಂತ ಅನ್ನಿಸ್ತದೆ. ಅಮ್ಮ ಮಾತಾಡ್ತಾಳೆ, ನಾವು ತಾನು ಮಾತಾಡಿದ್ದು ಮಗುವಿಗೆ ಕೇಳಿಸುವುದಿಲ್ಲ ಅಂತ ಗೊತ್ತಿದೆ ಆಕೆಗೆ. ಆದರೆ ನಿಮ್ಮ ಮತ್ತು ಅಮ್ಮನ ಸಂಬಂಧ ನಿಮ್ಮನ್ನು ಆ ಪ್ರೀತಿಯಿಂದ ಬೆಸೆಯುತ್ತದೆ. ಆದ್ದರಿಂದ ನೀವು ಹುಟ್ಟಬೇಕಿದ್ರೆ ಮೊದಲು ಹೊಟ್ಟೆಯೊಳಗಿರುವ ನಿಮ್ಮನ್ನು ಮಾತಾಡಿಸ್ತಾ ಈ ಪ್ರಪಂಚಕ್ಕೆ ತಂದು ನಿಮಗೆ ಜನ್ಮ ಕೊಟ್ಟ ಅಪ್ಪನನ್ನು ತೋರಿಸಿ, ಅಪ್ಪ ಅಮ್ಮ ನಿಮ್ಮನ್ನು ಸಾಕಿ ಒಂದು ಶಾಲೆಗೆ ಕಳುಹಿಸಿ ನಿಮ್ಮನ್ನು ಒಳ್ಳೆಯ ಮನುಷ್ಯರನ್ನಾಗಿ ರೂಪಿಸ್ತಾರೆ. ಆದ್ದರಿಂದ ಮೊಟ್ಟ ಮೊದಲಿಗೆ ನಮ್ಮ ಪಾಲಿಗೆ ಅಮ್ಮ ದೇವರಾಗಬೇಕು. ಅಮ್ಮ ದೇವರಾಗಬೇಕು. ಅದರ ಜೊತೆಗೆ ನಿಮಗೆಲ್ಲ ಗೊತ್ತಿರಲಿ, ನಮ್ಮಲ್ಲೊಂದು ಮಾತಿದೆ, ಏನು ಗೊತ್ತಾ? ನಗುವ ಮಗುವಿಗೆ 10 ತಾಯಿಯಂದಿರು, ಅಳುವ ಮಗುವಿಗೆ ಒಬ್ಬಳೇ ತಾಯಿ ಅಂತ. ಯಾಕೆ ಅಂದರೆ, ಮಗು ನೀವೆಲ್ಲ ನೋಡಿದಿರಲ್ಲ, ಮಗುನೆಲ್ಲರೂ ಎತ್ಕೊಳ್ತಾರೆ, ಹೌದಾ? ಎಲ್ಲರೂ ಎತ್ಕೊಳ್ತಾರೆ. ಮಗು ಜೋರು ಅಳುವುದಕ್ಕೆ ಆರಂಭ ಮಾಡಿದರೆ ಸಾಕು, ಇವಳು ಮಗುವಿನ ಅಮ್ಮ ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ. ಮಗು ನಗುತ್ತಾ ಇದ್ರೆ ಒಬ್ಬರಾದ್ಮೇಲೆ ಒಬ್ಬರು ಎತ್ಕೊಂಡು ಖುಷಿ ಪಡ್ತಾರೆ. ಹಾಗಿರುವಾಗ ಜೀವನದಲ್ಲಿ ನಾವು ಅಳುವುದಕ್ಕೆ ಆರಂಭ ಮಾಡಿದ್ರೆ, ಜೀವನದಲ್ಲಿ ಕಷ್ಟ ಬಂದರೆ, ಮಗ ನಿನ್ನ ಜೊತೆ ನಾನಿದ್ದೇನೆ ಅಂತ ಹೇಳುವ ಏಕೈಕ ಶಕ್ತಿ ಇದ್ದರೆ ಅದು ಜಗತ್ತಿನಲ್ಲಿ ತಾಯಿ ಮಾತ್ರ. ಆದ್ದರಿಂದ ಮೊಟ್ಟ ಮೊದಲು ನಿಮಗೆ ಅಮ್ಮ ದೇವರಾಗಬೇಕು. ಇನ್ನೂ ಒಂದು ತಮಾಷೆ ಇದೆ. ನೀವು ಸಣ್ಣ ಮಗುವಾಗಿದ್ದಾಗ ಅಮ್ಮ ಎತ್ಕೊಂಡು ಮನೇಲಿ ಆಟ ಆಡಿಸ್ತಾ ಇದ್ರೆ ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ? ಈಗ ಹುಡುಗರೆಲ್ಲ ಅವಾಗ ಯಾರ ಅಪ್ಪ ಒಳ್ಳೆಯವರು ಅಂದಾಗ ಪಕ್ಕ ಕೈ ಎತ್ತಿ ಎಲ್ಲರೂ ಕೈ ಎತ್ತಿ ಸಂಭ್ರಮಿಸ್ತೀರಿ, ಅಪ್ಪನ ಬಗ್ಗೆ ಮಾತಾಡ್ತೀರಿ. ನೆನಪಿಟ್ಟುಕೊಳ್ಳಿ, ನೀವು ಸಣ್ಣ ಮಗುವಾಗಿದ್ದಾಗ ಸಿಕ್ಕಾಪಟ್ಟೆ ಅಳ್ತಾ ಇದ್ರೆ ಅಪ್ಪ ಎತ್ಕೊಂಡಿರಲಿಲ್ಲ, ಅಮ್ಮ ಎತ್ಕೊಳ್ತಿದ್ರು. ಎಲ್ಲರೂ ನೋಡಿದವ್ರು ಹೇಳ್ತಿದ್ರು, ಅದು ಅವಳ ಮಗು ಅಂತಿದ್ರು ನಿಮ್ಮನ್ನ. ಅಲ್ಲಿಂದ ನೀವು ಸ್ವಲ್ಪ ದೊಡ್ಡವರಾಗಿ ಮೆಲ್ಲ ಜಗಲಿಲಿ ಇಳಿದು ಹರಿಯೋದಕ್ಕೆ ಆರಂಭ ಮಾಡಿದ್ರೆ ನಿಮ್ಮ ಅಪ್ಪ ಎತ್ಕೊಂಡು ಮಾತಾಡಿಸ್ತಾ ಇರ್ತಾರೆ. ಆವಾಗ ಹೇಳ್ತಾರೆ, ಅದು ಅವನ ಮಗು, ಅವನ ಮಗ, ಅವನ ಮಗಳು ಅಂತ ಜನ ಆಡ್ತಾರೆ. ನೀವು ಆಡ್ತಾ ಅಂಗಳಕ್ಕೆ ಹೋಗಿ ಅಂಗಳದಿಂದ ಹೊರಗೆ ಬಂದರೆ ಪಕ್ಕದ ಮನೆಯವರು ಹೇಳ್ತಾರೆ, ಅದು ಅವರ ಮನೆಯ ಮಗು ಅಂತಾರೆ. ಅವಳ ಮಗಳು ಅವನ ಮಗ ಅದೇನಿಲ್ಲ, ಆ ಮನೆಯ ಮಗ ಅವ್ರ ಮನೆಯ ಮಗು ಅಂತಾರೆ. ಆಯಿತು, ಅಲ್ಲಿನ ಸ್ವಲ್ಪ ದೊಡ್ಡವರಾದ್ರಿ, ಓದ್ತಾ ಬಂದ್ರಿ, ಎಲ್ಲೋ ಊರು ಬಿಟ್ರಿ, ಪಕ್ಕದ ಊರಲ್ಲಿ ನೀವು ಶಾಲೆಗೆ ಓದ್ಲಿಕ್ಕೆ ಬಂದರೆ ಅದು ಆ ಊರಿನ ಮಗು ಅಂತಾರೆ. ಆ ಊರಿನ ಹುಡುಗಿ ಅಲ್ಲಿಯವಳು, ಅವನು ಆ ಊರಿನ ಹುಡುಗ ಅಂತಾರೆ. ಅಲ್ಲಿಂದ ಮುಂದೆ ನೀವು ಹಾಗೆ ಬೆಳೀತಾ ನೀವು ರಾಜ್ಯದಿಂದ ಗುರುತಿಸಲ್ಪಡ್ತೀರಿ, ದೇಶದಿಂದ ಗುರುತಿಸಲ್ಪಡ್ತೀರಿ. ನಾಳೆ ನೀವು ಒಳ್ಳೆಯ ಗುಣಶಾಲಿಗಳಾದಾಗ ಜಗತ್ತು ನಿಮ್ಮನ್ನು ಅವನು ಭಾರತದವನು ಅಂತ ತೋರಿಸ್ತಾರೆ. ಅದಕ್ಕಿಂತಲೂ ಎತ್ತರಕ್ಕೆ ಬೆಳೆದಾಗ ನೀವು ವಿಶ್ವಮಾನವರಾಗಿ ಕಾಣಿಸಿಕೊಳ್ತೀರಿ. ನೆನಪಿಟ್ಟುಕೊಳ್ಳಿ, ನಾವು ದೊಡ್ಡವರಾಗಿ ನಿಲ್ಲಬೇಕಿದ್ರೆ ಹೊರಟದ್ದು ಎಲ್ಲಿಂದ ಅಂದರೆ ಹೊಟ್ಟೆಯೊಳಗಿರುವ ನಮ್ಮನ್ನು ಅಮ್ಮ ಮಾತಾಡಿಸುವಲ್ಲಿಂದ ತೊಡಗಿ ಹೀಗೆ ಬೆಳೀತಾ ನಾವು ದೊಡ್ಡವರಾದೆವು. ಹೀಗೆ ನೀವು ಬೆಳಿಬೇಕಿದ್ರೆ ನಿಮಗೆ ಅಮ್ಮ ಪ್ರೀತಿ ಕೊಟ್ಟಿದ್ದಾರೆ, ಅದರ ಜೊತೆ ನಿಮ್ಮನ್ನು ಅಪ್ಪ ನಿಮಗೋಸ್ಕರ ದುಡಿದಿದ್ದಾರೆ, ನಿಮಗೋಸ್ಕರ ಪ್ರೀತಿ ಕೊಟ್ಟಿದ್ದಾರೆ. ನಾನು ಕೇಳೋದು, ಇಲ್ಲೊಂದು ಮಾತು ಕೇಳಬೇಕು, ತಪ್ಪು ತಿಳ್ಕೊಳ್ಬೇಡಿ ಮಕ್ಕಳೇ. ಇಲ್ಲಿ ಎಷ್ಟು ಮನೆ ಮಂದಿ
ಇಷ್ಟು ಜನ ವಿದ್ಯಾರ್ಥಿಗಳಿದ್ದಾರಲ್ಲ, ಯಾರ ಅಪ್ಪ ಅಮ್ಮ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ಕೈ ಎತ್ತಿ. ಸರ್ಕಾರಿ ಉದ್ಯೋಗದಲ್ಲಿರುವ ಮನೆಯ ಮಕ್ಕಳು ಎಷ್ಟು ಜನ ಇದ್ದೀರಿ? ಸರಿ, ಕೈ ಬಿಡಿ. ಇನ್ನೇನೋ ತುಂಬ ದೊಡ್ಡ ಬಿಸ್ನೆಸ್ ಎಲ್ಲ ಮಾಡ್ತಾರೆ, ಏನೋ ಕೋಟ್ಯಂತರ ರೂಪಾಯಿ ಮಾಡ್ತಾರೆ, ಮನೇಲಿ ಒಂದೆರಡು ಕಾರ್ ಇದೆ, ತುಂಬ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳೋ ಮನೆಯ ಮಕ್ಕಳು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ಒಂದಿಷ್ಟು ಜನ ಇದ್ದೀರಿ. ಆಮೇಲೆ ಇಲ್ಲ, ನಮ್ಮಲ್ಲಿ ತುಂಬ ಕಷ್ಟಪಟ್ಟು, ಕೈ ಬಿಡಿ, ನಮ್ಮಲ್ಲಿ ಒಂದಿಷ್ಟು ಜನ ಕಷ್ಟಪಟ್ಟು ದುಡಿತಾರೆ, ದಿನ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿದು ಜೀವನ ಮಾಡ್ತಾರೆ, ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಶಾಲೆ ಕಳಿಸ್ತಿದ್ದಾರೆ ನಮ್ಮ ಅಪ್ಪ ಅಮ್ಮ ಅಂತ ಹೇಳೋ ಮಕ್ಕಳು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ತುಂಬ ಜನ ಇದ್ದೀರಿ. ಕೈ ಬಿಡಿ. ನಾನು ಯಾಕೆ ಈ ಮಾತು ಕೇಳಿದೆ ಅಂದರೆ, ಸರ್ಕಾರಿ ಉದ್ಯೋಗ ಇದ್ದು ಅನುಕೂಲ ಇರುವ ತಾಯಿ ತಂದೆ ಯಾವ ಮಕ್ಕಳನ್ನು ಶಾಲೆ ಕಳಿಸಿಕೊಟ್ರು? ಯಾರು ಬಂದ್ರಿ? ನೀವು. ಒಳ್ಳೆ ಬಿಸ್ನೆಸ್ ಮಾಡಿಕೊಂಡು ಆರ್ಥಿಕವಾಗಿ ಗಟ್ಟಿಯಾಗಿರೋರು ಎಷ್ಟು ಜನ ಮಕ್ಕಳನ್ನು ಕಳಿಸಿದ್ರಿ? ಆ ಮನೆಯ ಮಕ್ಕಳು. ಮತ್ತೆ ಕಷ್ಟಪಟ್ಟು ದುಡಿದು ಏನೋ ಮಾಡಿ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಶಾಲೆಗೆ ಬಂದಿರೋ ಮಕ್ಕಳು. ಇಷ್ಟು ಜನ ನೀವಿಲ್ಲಿದ್ದರೆ ನಿಮ್ಮೆಲ್ಲರನ್ನೂ ಕೂಡ ಎಲ್ಲರೂ ನಮ್ಮ ಮಕ್ಕಳು ಅಂತ ಪ್ರೀತಿಸಿ ನೀಡಿಕೊಂಡ ಶಾಲೆ ಇದು. ಇಲ್ಲಿ ಶ್ರೀಮಂತ ಬಡವ ಆ ಜಾತಿ ಈ ಜಾತಿಯ ಪ್ರಶ್ನೆ ಇಲ್ಲ. ಇವರು ನಮ್ಮ ಮಕ್ಕಳು ಅನ್ನುವ ಪ್ರೀತಿಯಿಂದ ನಿಮ್ಮನ್ನು ನೋಡ್ಕೊಂಡಿದ್ದಾರೆ. ಹಾಗಿದ್ರೆ ನಾವು ಬದುಕಬೇಕಾದ ದಾರಿ ಯಾವುದು ಅಂತ ಈಗ ಯೋಚನೆ ಮಾಡಬೇಕು. ಯಾಕೆ ಗೊತ್ತಾ? ನಾವು 10 ಮನೆಯಿಂದ ಬಂದಿದ್ದೇವೆ, 100 ಜನ ಜೊತೆಯಾಗಿದ್ದೇವೆ. ಇಲ್ಲಿ ಕೂತ್ಕೊಂಡು ಒಮ್ಮೆ ಮಕ್ಕಳೇ ನೀವು ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡಬೇಕು. ಇಲ್ಲಿ ಬಂದ ಹಾಗೆ ನನಗೆ ಗೊತ್ತಿರೋ ಹಾಗೆ ಹೆಚ್ಚು ಮಂದಿ ಮಕ್ಕಳ ಅಪ್ಪ ಅಮ್ಮ ಏನು ಡಿಗ್ರಿ ಪಾಸ್ ಮಾಡ್ಕೊಂಡು ದೊಡ್ಡ ಜಾಬಲ್ಲಿ ಇಲ್ಲ. ಆದರೆ ನೀವು ವಿದ್ಯಾವಂತರಾಗಬೇಕು ಅಂತ ನಿಮ್ಮ ಅಪ್ಪ ಯೋಚನೆ ಮಾಡ್ತಾರೆ, ಅದಕ್ಕೋಸ್ಕರ ಕಷ್ಟಪಡ್ತಾರೆ, ಅದಕ್ಕೋಸ್ಕರ ದುಡಿಯುತ್ತಾರೆ. ನಿಮ್ಗೆ ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಿರಲಿ, ನಿಮ್ಮ ಅಪ್ಪ ನಿಮ್ಮ ಮುಂದೆ ನಗನಗ್ತಾ ಇದ್ದಾರೆ, ನೀವು ಹೇಳಿದ್ದೆಲ್ಲ ಕೊಡಿಸ್ತಾ ಇದ್ದಾರೆ ಅಂದರೆ ಅವ್ರ ಹತ್ರ ಬೇಕಾದಷ್ಟಿದೆ ಅಂತ ಅರ್ಥ ಅಲ್ಲ. ತನ್ನಲ್ಲಿ ಇದ್ರೂ ಇಲ್ಲದೇ ಇದ್ರೂ ನನ್ನ ಮಗ ನನ್ನ ಮಗಳು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಕೊಟ್ಟಿರ್ತಾರೆ. ಇನ್ನೊಂದು, ಕೆಲಸ ಹೇಗೆಲ್ಲ ಮಾಡ್ತಾರೆ ಅಂತ ನನಗೆ ಸಮಯದ ಮಿತಿ ಇದೆ, ಆದರೆ ನಾನು ಹೆಚ್ಚು ಮಾತಾಡೋ ಹಾಗಿಲ್ಲ. ಆದರೆ ಒಂದೆರಡು ಉದಾಹರಣೆ ನಿಮ್ಗೆ ಹೇಳ್ತೇನೆ. ಮೊನ್ನೆ ಬರಬೇಕೇನು ಉಡುಪಿ ಹತ್ರ ರಸ್ತೆ ಚೆನ್ನಾಗಿಲ್ಲ, ಪೂರ್ತಿ ಹಾಳಾಗಿದೆ. ಅಷ್ಟೊತ್ತಿಗೆ ಒಂದು ರಿಕ್ಷಾ ಹಾಳಾಗಿ ನಿಂತಿದೆ ಒಂದು ಬದಿಯಲ್ಲಿ. ನೋಡ್ತೇನೆ ಆ ಸುರಿಯುವ ಮಳೆ, ರಸ್ತೆ ಪೂರ್ತಿ ಕೆಸರು. ಒಬ್ಬ ಗ್ಯಾರೇಜ್ನ ವ್ಯಕ್ತಿ ಆ ರಿಕ್ಷಾ ಒಂದು ಕಡೆ ಜಾಕ್ ಕೊಟ್ಟು ಎತ್ತರ ಮಾಡಿ ಅದರ ಅಡಿಯಲ್ಲಿ ವೇಸ್ಟ್ ಬ್ಯಾನರ್ ಹಾಕ್ಕೊಂಡು ಮಲ್ಕೊಂಡು ರಿಕ್ಷಾ ರಿಪೇರಿ ಮಾಡ್ತಾ ಇದ್ದಾರೆ. ಜನ ನಡ್ಕೊಂಡು ಹೋಗ್ಲಿಕ್ಕೆ ಜಾಗ್ರತೆ ಮಾಡ್ತಾರೆ, ಕೆಸರು ಹಾರುತ್ತದೆ ಅಂತ. ಅಂಥ ಜಾಗದಲ್ಲಿ ಅವ್ರು ರಿಕ್ಷಾ ರಿಪೇರಿ ಮಾಡ್ತಾ ಇದ್ರು. ಯಾಕೆ ಅಂದರೆ ಕೇವಲ ಅವರಿಗೆ ಜೀವನಕ್ಕೆ ಸಂಪಾದನೆ ಆಗ್ತದೆ ಅನ್ನೋದು ಒಂದು ಉದ್ದೇಶ ಅಲ್ಲ. ಆ ಗ್ಯಾರೇಜ್ನ ಕೆಲಸ ಮಾಡ್ತಿರೋನಿಗೆ ಮನೇಲಿ ಹೆಂಡ್ತಿದ್ದಾಳೆ, ಮಕ್ಕಳಿದ್ದಾರೆ, ಅವರಿಗೋಸ್ಕರ ದುಡಿಯುತ್ತಾನೆ. ಮಾತ್ರ ಅಲ್ಲ, ಒಬ್ಬ ಆಟೋ ಡ್ರೈವರ್ ಅವರ ಜೀವನಕ್ಕಾಗಿ ಆಟೋ ಓಡಿಸಬೇಕು, ಅವರ ಜೀವನಕ್ಕೆ ತೊಂದರೆ ಆಗಬಾರದು ಅನ್ನೋ ಪ್ರೀತಿಯಿಂದ ಅವ ದುಡಿಯುತ್ತಾನೆ. ಇದು ಒಂದು ಉದಾಹರಣೆ ಅಷ್ಟೇ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಮಾಡ್ತಿರೋ ಕೆಲಸವನ್ನು ನೀವು ಯೋಚನೆ ಮಾಡಿದ್ರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಅಪ್ಪನ ದುಡಿತ ಅನ್ನೋದು ಕೇವಲ ನಿಮ್ಮ ಅಪ್ಪನ ಸಂತೋಷಕ್ಕೆ, ಅಮ್ಮನ ಖುಷಿಗಾಗಿ ಅಲ್ಲ, ನನ್ನ ಮಗುವಿಗೊಂದು ಒಳ್ಳೆಯ ಭವಿಷ್ಯ ಕೊಡಬೇಕು ಅನ್ನುವ ಕಾರಣಕ್ಕೆ ನಿಮ್ಮ ಅಪ್ಪ ಅಮ್ಮ ದುಡಿತಾ ಇರ್ತಾರೆ. ಇದನ್ನು ನೆನಪಿಟ್ಟುಕೊಂಡು ನಾವು ನಮ್ಮ ವಿದ್ಯಾರ್ಥಿ ಜೀವನದ ಹೆಜ್ಜೆಗಳನ್ನು ನೀಡಬೇಕು. ಇದರ ಜೊತೆಗೆ ನೀವು ಶಾಲೆಗೆ ಬರ್ತೀರಿ, ಬಂದ ತಕ್ಷಣ ಇಲ್ಲೆಲ್ಲ ಟೀಚರ್ಸ್ ಇದ್ದಾರೆ, ಪುಣ್ಯಾತ್ಮರು ಶಾಲೆ ಕಟ್ಟಿದ್ದಾರೆ, ಒಂದಿಷ್ಟು ಜನ ಟೀಚರ್ಸ್ ಇದ್ದಾರೆ. ಅವರೆಲ್ಲ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಅದರ ಜೊತೆಗೆ ನಿಮ್ಗೆ ಅವರು ಪಾಠ ಮಾಡುತ್ತಾರೆ. ಮತ್ತು ಸಮಾಜದಲ್ಲಿ ನಾವು ಯಾವತ್ತೂ ಏನು ಅಂದರೆ ಒಳ್ಳೆಯ ವಿಚಾರಗಳು ಎಲ್ಲಿವೆ ಅದನ್ನು ಮಾತ್ರ ಗಮನಿಸಬೇಕು, ಒಳ್ಳೆಯ ವಿಚಾರಗಳನ್ನು ಮಾತ್ರ ಗಮನಿಸಬೇಕು. ಅನೇಕರಲ್ಲಿ ನಿಮಗೆ ಒಳ್ಳೆಯದು ಕಾಣ್ತದೆ, ಕೆಟ್ಟದು ಕಾಣಿಸ್ತದೆ. ಕೆಟ್ಟದು ಬೇಡ ನಮಗೆ. ಮತ್ತೊಮ್ಮೆ ನೀವು ನಿಮ್ಮ ಶಿಕ್ಷಕರನ್ನು ಯಾಕೆ ನೆನಪು ಮಾಡಿಕೊಳ್ಳಬೇಕು ಅಂದರೆ, ಅವರಿಗೂ ಮನೆ ಇದೆ, ಅವರಿಗೂ ಮಕ್ಕಳಿದ್ದಾರೆ, ಅವರಿಗೂ ಸಾಂಸಾರಿಕ ಜೀವನ ಇದೆ, ಅವರಿಗೂ ಕೆಲವೊಮ್ಮೆ ಹುಷಾರಿರೋದಿಲ್ಲ. ಆದರೆ ಈ ಎಲ್ಲ ಕಷ್ಟವನ್ನು ಅವರು ಮರೆತು ನಗೋದೆಲ್ಲಿ ಅಂತಂದರೆ, ಈ ಶಾಲೆಯಲ್ಲಿ ನೀವು ವಿದ್ಯಾರ್ಥಿಗಳಿದ್ದೀರಲ್ಲ, ಇಷ್ಟು ಜನ, ನೀವು ಚೆನ್ನಾಗಿ ಓದಿ ನೀವು ಒಳ್ಳೆಯವರು ಅಂತ ಅನ್ನಿಸ್ಕೊಂಡಾಗ ಆ ನೋವನ್ನು ನಿಮ್ಮ ಮುಖದ ನಗುವಿನಲ್ಲಿ ಅವರು ಮರೀತಾರೆ. ಅಂದರೆ
ಶಾಲೆಗೆ ಬರುವ ಪ್ರತಿಯೊಂದು ಮಗು ಕೂಡ ಅದು ನನ್ನ ಮನೆಯ ಮಗು ಅಂತ ಪ್ರೀತಿಸುವ ಶಿಕ್ಷಕರು ನೀವು ಖುಷಿಯಾಗಿದ್ದಾಗ ಅವರು ಖುಷಿಯಾಗಿರ್ತಾರೆ. ಆ ಕಾರಣಕ್ಕೆ ನೀವು ಚೆನ್ನಾಗಿ ಓದಬೇಕು ಮಾತ್ರ ಅಲ್ಲ, ಯಾವತ್ತೂ ಕೂಡ ಶಿಕ್ಷಕರಿಗೆ ವಿರೋಧಿಗಳಾಗಿ ಹೋಗಬೇಡಿ. ಶಿಕ್ಷಕರಿಗೆ ವಿರೋಧಿಗಳಾಗಿ ಹೋಗಬೇಡಿ. ಯಾಕೆ ಗೊತ್ತಾ, ಇವತ್ತು ಇಲ್ಲಿ ಪಾಠ ಮಾಡುತ್ತಾರೆ, ನೀವು ಮತ್ತೆ ಈ ಕಾಲೇಜ್ ದಾಟಿ ಇನ್ನು ಮುಂದೆ ಎಲ್ಲೋ ಹೋಗಬಹುದು. ಆದರೆ ಮುಂದಿನ ಕಾಲೇಜಿಗೆ ನೀವು ಹೋದಾಗ ನಿಮ್ಮ ಬದುಕಿಗೆ ಆಶ್ರಯ ಆಗೋದು ಇದೇ ಶಾಲೆಯಲ್ಲಿ ಕಲಿತಂತಹ 4 ಅಕ್ಷರ. ನಿಮ್ಮ ಇಡೀ ಬದುಕನ್ನು ಅದು ಕಾಪಾಡುತ್ತದೆ. ಅದಕ್ಕೆ ಹೇಳ್ತಾರೆ ಏನು ಗೊತ್ತಾ, ಒಬ್ಬನಿಗೆ ಊಟ ಹಸಿವಾಗ್ತದೆ ಜೋರು, ಅವನಿಗೆ ಊಟ ಕೊಟ್ಟರೆ ಬಹಳ ಒಳ್ಳೆ ಕೆಲಸ ಅಂತೆ. ಅದಕ್ಕಿಂತ ಒಳ್ಳೆಯದು ಯಾವುದು ಅಂತ ಮಕ್ಕಳಿಗೆ ವಿದ್ಯೆ ಕಲಿಸೋದು. ಯಾಕೆ ಗೊತ್ತಾ, ಊಟ ಕೊಟ್ಟರೆ ಈಗ ಊಟ ಮಾಡಿದ್ರೆ ಮತ್ತೆ ಸಾಯಂಕಾಲ ಹಸಿವಾಗ್ತದೆ. ಆದರೆ ಇವತ್ತು ವಿದ್ಯೆ ಕಲಿಸಿದರೆ ಅದು ಜೀವನ ಪೂರ್ತಿ ನಿಮ್ಮನ್ನು ಬೆಳಗುತ್ತದೆ. ಅಂಥದ್ದೊಂದು ಶಿಕ್ಷಣ ಕೊಟ್ಟ ಶಿಕ್ಷಕರನ್ನು ಯಾವ ಕಾಲಕ್ಕೂ ಮರಿಬಾರದು. ಇನ್ನೊಂದು, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ನೀವೆಲ್ಲಿ ಬಂದು ಸೇರಿದ್ದೀರಿ, 6ನೇ ಕ್ಲಾಸಿಗೆ ಬಂದಿದ್ದೀರಿ ಅಂತ ಇಟ್ಕೊಳ್ಳಿ. ಇಲ್ಲಿ 10ನೇ ಕ್ಲಾಸ್ ಮುಗಿಯುತ್ತದೆ, ಆಮೇಲೆ PUC ಆಗ್ತದೆ. ಇಷ್ಟೆಲ್ಲ ಆಗಬೇಕಿದ್ರೆ ಈಗ ಒಂದು 10ನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಿ ಮಕ್ಕಳು. ಎಷ್ಟು ಜನ ಇದ್ದೀರಿ 10ನೇ ಕ್ಲಾಸ್ ಅವ್ರ ಕೈ ಎತ್ತಿ? ತುಂಬ ಜನ ಇದ್ದೀರಿ. ನಿಮ್ಮಲ್ಲಿ ಇಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರಾ? ನಮ್ಮಲ್ಲಿ ಚೆನ್ನಾಗಿ ನೋಡ್ಕೊಳ್ತಿದ್ದಾರಾ? ಹೌದಾ ಅಲ್ವಾ? ಹೌದು ಅಂತಾದರೆ ಕೈ ಎತ್ತಿ. SLC ಇರುವ ಮಕ್ಕಳಿಗೆ ಕೇಳ್ತಾ ಇರೋದು ನಾನು, ಧಾರಾಳವಾಗಿ ಕೈ ಎತ್ತಬೇಕು, ಕೈ ಬಿಡಿ. ಒಂದಿಷ್ಟು ಜನ ಕೈ ಎತ್ತಾ ಇದ್ದೀರಿ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಸರಿ, ಯಾಕೆ ಗೊತ್ತಾ, ಒಂದು ನೆನಪಿಟ್ಟುಕೊಳ್ಳಿ, ಜೀವನದಲ್ಲಿ ನಮಗೆ ಯಾರು ಅನ್ನ ಕೊಡ್ತಾರೆ, ಯಾರು ನಮಗೆ ವಿದ್ಯೆ ಕಲಿಸ್ತಾರೆ, ಯಾರು ನಮಗೆ ಕಷ್ಟ ಆಯಿತು ಅಂದಾಗ ಧೈರ್ಯ ತುಂಬುತ್ತಾರೆ, ಅಂಥವರಿಗೆ ಜೀವನದಲ್ಲಿ ಯಾವತ್ತೂ ನಾವು ವಿರೋಧಿಗಳಾಗಿ ಬದುಕಬಾರದಂತೆ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಮೊಟ್ಟ ಮೊದಲು ನೀವು ನಿಮ್ಮ ತಾಯಿಗೆ ಎಷ್ಟು ಗೌರವವನ್ನು ಕೊಡ್ತೀರಿ, ನಿಮ್ಮ ತಂದೆಗೆ ಎಷ್ಟು ಗೌರವ ಕೊಡ್ತೀರಿ, ನಿಮ್ಮ ಶಾಲೆಗೆ ಅಷ್ಟೇ ಗೌರವ ಕೊಡುವುದನ್ನು ಮೊದಲು ನೀವು ರೂಢಿಸಿಕೊಳ್ಳಬೇಕು. ಯಾಕೆ ಅಂದರೆ ನಾನು ಆಗ ಹೇಳಿದ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಇಲ್ಲಿ ಕಲಿತ ವಿದ್ಯೆ ಅದು ಜೀವನ ಪೂರ್ತಿ ನಿಮ್ಮನ್ನು ಅನುಸರಿಸಿಕೊಂಡು ಬರುತ್ತದೆ. ಅದರ ಜೊತೆಗೆ ನಿಮ್ಗೆ ಗೊತ್ತಿರಲಿ, ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪ್ರೀತಿಸುವ ಬಗೆ ಇವತ್ತು ನಿಮಗೆ ಆ ಅನುಕೂಲಗಳಿಲ್ಲ. ಯಾಕಂದರೆ ಇಂಥದ್ದೊಂದು ವಸತಿ ಶಾಲೆ ಇದೆ, ನೀವು ಇಲ್ಲಿರ್ತೀರಿ, ಎಲ್ಲೋ ಊರಿಂದ ಬಂದವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ನಾವು ಶಾಲೆಗೆ ಹೋಗಬೇಕಿದ್ರೆ ಪ್ರತಿದಿನ ನಡ್ಕೊಂಡು ಮನೆಯಿಂದ ಶಾಲೆಗೆ ಹೋಗಬೇಕಿತ್ತು. ಬಡತನ ಇತ್ತು ಆ ಕಾಲದಲ್ಲಿ, ಶಾಲೆಗೆ ಬಸ್ ಇಲ್ಲ, ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಇಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದಬೇಕು. ಅದರ ಜೊತೆಗೆ ಬೇರೆ ಯಾವುದೇ ವ್ಯವಸ್ಥೆಗಳಿರಲಿಲ್ಲ. ಎಲ್ಲಿವರೆಗೆ ಅಂತಂದರೆ ಹಿಡ್ಕೊಂಡು ಹೋಗೋದಕ್ಕೆ ಕೊಡೆ ಇರಲಿಲ್ಲ. ನನಗೆ ಇವತ್ತು ನೆನಪಿದೆ, ನನ್ನ ಸ್ನೇಹಿತ ಒಬ್ಬ ರತ್ನಾಕರ ಅಂತ ಇದ್ದ. ಅವನು ಒಂದು ಕೊಡೆ ಹಿಡ್ಕೊಂಡ್ರೆ ನಾನು, ನನ್ನ ತಮ್ಮ, ನನ್ನ ತಂಗಿ, ಅವನು ಒಂದು ಕೊಡೆ 4 ಜನ ಹೋಗ್ತಿದ್ದೆವು. ಆ ಕೊಡೆ ಹೇಗಿತ್ತು ಅಂದರೆ, ಒಳಗಿಂದ ನೋಡಿದ್ರೆ ಮೇಲೆ ಆಕಾಶ ಕಾಣಿಸ್ತಿತ್ತು. ಹರಕು ಕೊಡೆಯೊಳಗೆ ನಮ್ಮ 4 ಜನ ಮನೆಗೆ ಹೋಗಬೇಕಾಗಿತ್ತು. ಆ ಪರಿಸ್ಥಿತಿಯಲ್ಲಿ ನಾವು ಮನೆಗೆ ಹೋಗ್ತಿತ್ತು. ಆದರೆ ಇವತ್ತು ನಿಮ್ಗೆ ಆ ಪರಿಸ್ಥಿತಿ ಇಲ್ಲ. ಆದರೆ ಶಿಕ್ಷಕರು ಹೇಗೆ ಪ್ರೀತಿಸ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳುತ್ತೇನೆ. ನಮ್ಮಲ್ಲಿ ಒಬ್ಬರು ಟೀಚರ್ ಇದ್ದರು. ಅವರು ನಮ್ಮ ಅಪ್ಪನಿಗೆ ಪಾಠ ಮಾಡಿದ್ದಾರೆ, ನನ್ನ ಮಾವನಿಗೆ ಪಾಠ ಮಾಡಿದ್ದಾರೆ, ನನ್ನ ಚಿಕ್ಕಪ್ಪನಿಗೆ ಪಾಠ ಮಾಡಿದ್ದಾರೆ, ನನಗೆ ಪಾಠ ಮಾಡಿದ್ದಾರೆ, ನನ್ನ ತಮ್ಮನಿಗೆ ಪಾಠ ಮಾಡಿದ್ದಾರೆ. ಅಂದರೆ ಸುಮಾರು ಅವರು ತೀರಿ ಹೋಗಬೇಕಿದ್ರೆ 90 ವರ್ಷ ಕಳೆದಿತ್ತು ಅವರಿಗೆ. ನಮ್ಮ ಪಾಠ ಮಾಡಿದ್ದ ಟೀಚರ್ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಆ ಕಾಲದಲ್ಲಿ ತುಂಬ ಕಷ್ಟ ಇತ್ತಲ್ಲ, ಆವಾಗ ಏನು ಮಾಡ್ತಿದ್ರಂದರೆ, ಶಾಲೆಗೆ ಬರುವ ಮಕ್ಕಳಿಗೆ ಊಟಕ್ಕಿಲ್ಲ ಅಂದಾಗ ತನ್ನ ಬುತ್ತಿಯ ಅನ್ನವನ್ನು ಆ ಮಕ್ಕಳಿಗೆ ಕೊಟ್ಟು ಅವ್ರು ನೀರು ಕೊಡೋದು ಸುಮ್ಮನೆ ಇರ್ತಿದ್ರಂತೆ. ಹುಡುಗರಿಗೆ ಹೇಗಾದರೂ ನಡೀತದೆ, ಅಂಗಿ ಹರಿದ್ರು ಚಿಂತಿಲ್ಲ, ಇನ್ನೇನು ಆಟ ಆಡ್ಲಿಕ್ಕೆ ಗ್ರೌಂಡಿಗೆ ಹೋದರೆ ಶರ್ಟ್ ಕಿತ್ತು ಬಿಸಾಕಿ ಯುದ್ಧ ಮಾಡ್ತಾರೆ ಅವರು. ಆದರೆ ಹೆಣ್ಮಕ್ಳಿಗೆ ಅಂಗಿ ಬೇಕು ಪಾಪ, ಎಲ್ಲಿ ಹೋಗಲಿ, ಬಡವರ ಮನೆ ಮಕ್ಕಳನ್ನೋ ಕಾರಣಕ್ಕೆ ಆ ಟೀಚರ್ ಅವರಲ್ಲಿದ್ದ 4 ಸೀರೆಗಳಲ್ಲಿ ಒಂದು ಸೀರೆಯನ್ನು ತುಂಡು ಮಾಡಿ 2 ಮಕ್ಕಳಿಗೆ ಅಂಗಿ ಹೊಲಿರಿ ಅಂತ ಕೊಡ್ತಿದ್ರಂತೆ. ಅವರೊಂದು ದಿನ ತೀರಿ ಹೋಗಬೇಕಿದ್ರೆ ಸ್ವಲ್ಪ ದಿನಗಳ ಮುಂಚೆ ಊರಿಂದ ತಮ್ಮ ಫೋನ್ ಮಾಡಿ ಹೇಳ್ತಾನೆ, ಟೀಚರ್ ಕೇಳ್ತಾ ಇದ್ರೆ ಬರಬೇಕಂತೆ ಅಂತ. ಹೋದೆ ನಾನು. ಹೋಗಿ ಟೀಚರ್ ಹತ್ರ ಮಾತಾಡ್ತಿರ್ಬೇಕಿದ್ರೆ, ಯಾರಪ್ಪ ಅಂದರು. ನಾನು ದಾಮೋದರ ಅಂತ. ಬಂದು ಕೈ ಹಿಡ್ಕೊಂಡ್ರು, ಪಕ್ಕ ಎಳೆದು ಪಕ್ಕ ಕರೆದು ಕೂರಿಸಿ, ಅಲ್ಲಿಂದಲೇ ಹೆಗಲು ಮುಟ್ಟಿ, ಹೆಗಲಿಂದ ತಲೆ ಮುಟ್ಟಿ, ತಲೆನೇ ಒರೆಸಿ
ಮಗ ಹೇಗಿದ್ದಿ ಅಂತ ಕೇಳಿದ್ರು. ನಾನು ಕೇಳಬೇಕಾಗಿತ್ತು ಅವ್ರ ಹತ್ರ. ಅವ್ರು ತಿರುಗಿ ನೀನು ಹೇಗಿದ್ದಿ ಅಂತ ಕೇಳಿ, ನಾನು ಚೆನ್ನಾಗಿದ್ದೇನೆ. ಅಲ್ಲಿಂದ ಮುಂದೆ ಅವರು ನನ್ನ ಹತ್ತಿರ ಕರೆದು ಮತ್ತೆ ಅಪ್ಪಿ ಹಿಡ್ಕೊಂಡು ಹಣೆಗೆ ಮುತ್ತು ಕೊಟ್ಟು ಹೇಳ್ತಾರೆ, ಮಗ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ಯೋಚನೆ ಮಾಡಿ, ನೀವು ಒಳ್ಳೆಯವರಾದರೆ, ವಿದ್ಯಾರ್ಥಿಗಳು ನೀವು ಶಾಲೆಗೆ ನಿಷ್ಠರಾಗಿ ಬದುಕಿದರೆ, ನಿಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ನೀವು ಪ್ರೀತಿಯನ್ನು ಕೊಟ್ಟರೆ, ನಿಮಗೆ ವಿದ್ಯೆ ಕಲಿಸಿದ ಶಾಲೆಗೆ ನೀವು ಗೌರವ ಕೊಟ್ಟು ಬದುಕಿದರೆ, ನಾಳೆ ನಿಮಗೆ ಪಾಠ ಮಾಡಿದ ಶಿಕ್ಷಕರಿಗೆ ವರ್ಷ 90 ಆಗಲಿ 100 ಆಗಲಿ ಆವಾಗ ನಿಮ್ಮನ್ನು ಕರೆದು ಪಕ್ಕದಲ್ಲಿ ಕೂತ್ಕೊಳ್ಳಿಸಿ ತಲೆನೇವರಿಸಿ ಮಗ ನೀನು ಹೇಗಿದ್ದಿ ಅಂತ ಕೇಳುವಂತಹ ಹೃದಯ ಶ್ರೀಮಂತಿಕೆ ನಿಮ್ಮ ಶಿಕ್ಷಕರಿಗೆ ಇರುತ್ತದೆ. ಅದಕ್ಕೆ ಮೊದಲು ನಾವು ಒಳ್ಳೆಯವರಾಗಬೇಕು. ಆದ್ದರಿಂದ ನಾನು ಹೇಳ್ತಾ ಇರೋದು, ಈ ಶಾಲೆಯಲ್ಲಿ ಕಲಿತ ನೀವು, ಶಾಲೆ ನಿಮ್ಮ ಪಾಲಿಗೆ ಸರ್ವಸ್ವವಾಗಿರಬೇಕು. ಇನ್ನು ಅನೇಕರಿಗಿರುತ್ತದೆ, ನಾವೆಲ್ಲಾದರೂ ಬೆಳೀತೇವೆ ಅಂದರೆ ನಮಗೆ ಅಡ್ಡಾದಿಡ್ಡಿ ದಾರಿ ಹೇಳೋರು ತುಂಬ ಜನ ಇರ್ತಾರೆ. ಯಾಕೆ ಗೊತ್ತಾ? ನಿಮಗೊಂದು ಕಥೆ ವಿಷಯ ಹೇಳ, ನಮ್ಮ ಜೀವನದ ಕಥೆ ಹೇಳ. ನಾವೊಂದು ಶಾಲೆಯಲ್ಲಿ ಓದ್ತಾ ಇರಬೇಕಿದ್ರೆ ನಮ್ಮ ಶಿಕ್ಷಕರೆಲ್ಲ ತುಂಬ ಆಪ್ತರು. ಎಷ್ಟು ಆಪ್ತರಾಗಿದ್ದರು ಅಂತಂದರೆ, ನನಗೆ 10ನೇ ಕ್ಲಾಸ್ನಲ್ಲಿ ಪಾಠ ಮಾಡಿದ, ಹೈಸ್ಕೂಲ್ 8, 9, 10ರಲ್ಲಿ ನನಗೆ ಇಂಗ್ಲೀಷ್ ಪಾಠ ಮಾಡಿದ ಸುಮನಾ ಜಗದೀಶ್ ಅನ್ನುವ ಟೀಚರ್, ಅವರು ನನ್ನ ಬದುಕಿನ ಅತ್ಯಂತ ಪ್ರೀತಿಯ, ಅತ್ಯಂತ ಗೌರವದ ಟೀಚರ್. ಆದರೆ ಅವರು ಶಾಲೆ ಬಿಟ್ಟು ಹೊರಡ್ತಾರೆ. ಆಗ ಅವರು ನನಗೆ ಹೇಳಿದ ಮಾತೇನು ಗೊತ್ತಾ? ನಮಗವ್ರನ್ನ ಕಳಿಸಿಕೊಡ್ಲಿಕ್ಕೆ ಮನಸ್ಸಿಲ್ಲ, ನಾವೆಲ್ಲ ಅಳ್ತಾ ಇದ್ದೇವೆ ಟೀಚರ್ ಹೋಗ್ತಾರೆ ಅಂತ. ಆದರೆ ಅವರು ನಮಗೆ ಹೇಳಿದ ಮಾತೇನು ಅಂದರೆ, ಮಗ 8ನೇ ಕ್ಲಾಸ್ನವರೆಗೆ ಓದಿದೀಯಾ? 8ನೇ ಕ್ಲಾಸ್ನವರೆಗೆ ಈ ಶಾಲೆಯಲ್ಲಿ ಓದಿದೀಯಾ? ಇಲ್ಲಿ ಎಷ್ಟರವರೆಗೆ ನಿನಗೆ ಪಾಠ ಮಾಡ್ತಾರೆ, ಎಷ್ಟು ಕ್ಲಾಸ್ನವರೆಗೆ ನಿನಗೆ ಓದಲಿಕ್ಕಿದೆ, ಈ ಶಾಲೆಯಲ್ಲಿ ಅಷ್ಟೂ ವರ್ಷ ನೀನು ಓದಬೇಕು ಮಗ. ಯಾವ ಕಾರಣಕ್ಕೂ ಅರ್ಧದಲ್ಲಿ ಬಿಟ್ಟು ಇಲ್ಲಿಂದ ಓಡಬೇಡ. ಯಾಕೆ ಅಂದರೆ ನಿನ್ನನ್ನು ದಾರಿ ತಪ್ಪಿಸೋರು ತುಂಬ ಜನ ಇದ್ದಾರೆ. ಇದು ನನ್ನ ಟೀಚರ್ ನನಗೆ ಹೇಳಿದ ಮಾತು. ಇದನ್ನು ನಿಮಗೆ ಯಾಕೆ ಹೇಳ್ತೇನೆ ಅಂದರೆ, ನೀವು ಇವತ್ತು 6ನೇ ಕ್ಲಾಸಿಗೆ ಬಂದರೆ, ನೀವು 7ನೇ ಕ್ಲಾಸ್ ಆಗುವಾಗ ನಿಮ್ಗೆ ಯಾರೋ ಬಂದು ಹೇಳ್ತಾರೆ, ಮಗ ನೀನು ಅಲ್ಲಿಂದ ಇಲ್ಲಿ ಬಾ, ನಾವು ಚೆನ್ನಾಗಿದ್ದೇವೆ ಅಂತಾರೆ. ಹೋಗಬೇಡಿ. ಯಾಕೆ? ನಿಮ್ಮನ್ನು 6ರಿಂದ 7ರವರೆಗೆ ತಂದು ನಿಲ್ಲಿಸಿದವರು ಅವರು. 7ರಿಂದ ನೀವು 10ಕ್ಕೆ ಬರ್ತೀರಿ. 10ಕ್ಕೆ ಬರುವಾಗ ಇನ್ಯಾರೋ ಬಂದು ಹೇಳ್ತಾರೆ, ನೀನು ಅಲ್ಲಿ ಬಿಡು, ಈ ಊರಿಗೆ ಬಾ, ಅಲ್ಲಿ ಬಾ ಅಂತ ಕರೀತಾರೆ. ದಾಟಿ ಹೋಗಬೇಡಿ. ಯಾಕೆ? 6ರಿಂದ 10ರವರೆಗೆ ನಿಮ್ಮಲ್ಲಿ ಕರ್ಕೊಂಡು ಬಂದಿದ್ದಾರೆ. ನೀವು 10 ಆದ ತಕ್ಷಣ ನಿಮ್ಮನ್ನು ಬದಲಾಯಿಸ್ತಾರೆ ಅಂತಾದಾಗ ನೀವು ಗಟ್ಟಿ ನಿರ್ಧಾರ ಮಾಡಿ ನಿಂತರೆ ನಿಮ್ಮದು PUC ಆಗುತ್ತದೆ. ನಾಳೆ ಇಲ್ಲಿ ಎಲ್ಲಿವರೆಗೆ ನಿಮಗೆ ಶಿಕ್ಷಣ ಸಿಗ್ತದೆ ಆ ಕ್ಷಣದವರೆಗೆ ಈ ಶಾಲೆಯಿಂದ ಹೊರಗೆ ಹೋಗಬೇಡಿ. ಯಾಕೆ ಕೇಳಿದರೆ, ನಿಮಗೆ ಆರಂಭದ ಮೊದಲ ಬದುಕಿನಿಂದ ಅಲ್ಲಿವರೆಗೆ ನಿಮ್ಮನ್ನು ತಂದು ನಿಲ್ಲಿಸಿದ್ದು ಈ ಶಾಲೆ. ಯಾಕೆ ಈ ಮಾತು ಅಂದರೆ, ನಾನು ಈಗ ಕೇಳುತ್ತೇನೆ, ಇಲ್ಲಿ ನನಗೆ ಅಪ್ಪ ಅಮ್ಮ ಬೇಡ ಅಂತ ಹೇಳುವರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ನನಗೆ ಅಪ್ಪ ಅಮ್ಮ ಬೇಡ ಅಂತ ಹೇಳುವರು ಎಷ್ಟು ಜನ ಇದ್ದೀರಾ? ಮುಖ ತಿರುಗಿ ನೋಡ್ತೀರಿ. ಯಾಕೆ ಹೇಳಿ? ಆವತ್ತು ಅಮ್ಮ ಹೊಟ್ಟೆಯೊಳಗಿರುವ ಮಗುವಾದ ನಿಮ್ಮನ್ನು ಮಾತಾಡಿಸಿದ್ದು, ನಿಮ್ಮನ್ನು ಜಾಗ್ರತೆಯಿಂದ ನೋಡಿಕೊಂಡದ್ದು, ನಿಮ್ಮಪ್ಪ ನಿಮಗೆ ಕಷ್ಟಪಟ್ಟು ಶಾಲೆ ಓದಿಸಿದ್ದು, ನಿಮ್ಮನ್ನೆಲ್ಲ ನೋಡಿಕೊಂಡದ್ದು, ಇಷ್ಟೆಲ್ಲ ಆಗಿ ಬೆಳೆಯುತ್ತಿರುವ ನಿಮಗೆ ನಮಗೆ ಅಪ್ಪ ಅಮ್ಮ ಬೇಡ ಅಂತ ಯಾವತ್ತೂ ಅನ್ನಿಸೋದಿಲ್ವೋ? ಹಾಗೆ ನಾವು ಈ ಜಾಗಕ್ಕೆ ಬಂದ ಮೇಲೆ ಎಲ್ಲಿಯವರೆಗೆ ನಮಗೆ ಶಿಕ್ಷಣ ಸಿಗ್ತದೆ ಅಲ್ಲಿಯವರೆಗೆ ಈ ಶಾಲೆ ನನ್ನದು ಅನ್ನುವ ಪ್ರೀತಿಯಿಂದ ಬದುಕಿದರೆ ನಿಮ್ಮ ವಿದ್ಯಾರ್ಥಿ ಜೀವನಕ್ಕೊಂದು ಮೌಲ್ಯ ಇದೆ. ಆ ಕಾರಣಕ್ಕಾಗಿ ನೀವು ಬದಲಾಗಬೇಡಿ. ಯಾಕೆ ಅಂದರೆ, ಸುದೀರ್ಘವಾದ ಬದುಕು. ಮನುಷ್ಯ ಬೆಳೀತಾ 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 ಹೋದ ಹಾಗೆ ಪ್ರಬುದ್ಧನಾಗಬೇಕಂತೆ. ಅಂದರೆ ನಾನು ಯಾಕೆ ಬಂದಿದ್ದೇನೆ, ನಾನು ಏನು ಮಾಡುವುದಕ್ಕೆ ಬಂದಿದ್ದೇನೆ, ಎಲ್ಲಿಗೆ ಹೋಗಬೇಕು, ಏನು ಅನ್ನುವುದರ ಬಗ್ಗೆ ತನಗೆ ಅರಿವಿರಬೇಕಂತೆ. ಇಲ್ಲಿ PUC ಮಕ್ಕಳು ಎಷ್ಟು ಜನ ಇದ್ದೀರಿ? ಸರಿ ಕೈ ಎತ್ತಿ. ಅಷ್ಟು ಜನ ಇದ್ದೀರಿ. ಮಕ್ಕಳೇ, ನಿಮಗೆಲ್ಲ ಒಂದು ಮಾತು ಹೇಳಬೇಕು. ಇವರೆಲ್ಲ ಸಣ್ಣವರಿದ್ದಾರೆ, ಇನ್ನೂ ನಿಮ್ಮ ಹಂತಕ್ಕೆ ಬರುವವರು. SSLC ಅಲ್ಲಿಂದ PUC. ನಾನು ನಿಮ್ಮ ವಯಸ್ಸಿನ ಮಕ್ಕಳ ಜೊತೆ ತುಂಬ ಮಾತನಾಡಿದ್ದೇನೆ. ಸುಮಾರು ಇಷ್ಟರೊಳಗೆ ಒಂದು 4-5 ಸಾವಿರ ಮಕ್ಕಳ ಜೊತೆ ನಾನು ಮಾತನಾಡಿದ್ದೇನೆ.
ಅವರ ಬದುಕು ಒಂದು ರೀತಿ ಡೋಲಾಯಮಾನವಾಗಿರುತ್ತದೆ. ಯಾರು SSLC ಕಳಿಸಿದ್ದೀರಿ, PUCಯಲ್ಲಿ ಓದ್ತಾ ಇದ್ದೀರಿ, ಸರಿಯಾಗಿ ಕೇಳಿಸಿಕೊಳ್ಳಿ. ನೀವು ಈ ಹಂತಕ್ಕೆ ಬಂದಾಗ ನಿಮ್ಮ ಬದುಕು ಒಂದು ನಿರ್ಣಾಯಕ ಹಂತದಲ್ಲಿರಬೇಕಾದ ಬದುಕು. ನೀವೇನು ಮಾಡಬೇಕು, ಭವಿಷ್ಯವನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅಂತ ನೀವು ಯೋಚನೆ ಮಾಡಬೇಕಾದ ಬದುಕು. ಇವತ್ತು ನೀವು ಎತ್ತರಕ್ಕೆ ಬೆಳೆದು ನಿಂತದ್ದಿದ್ರೆ, ನೀವು ನಿಮ್ಮ ಅಪ್ಪನ ಹೆಗಲೆತ್ತರಕ್ಕೆ ಏರಿ ನಿಂತಿದ್ದೀರಾದರೆ ಅದರ ಹಿಂದೆ ನಿಮಗಾಗಿ ನಿಮ್ಮ ಅಪ್ಪ ಪಟ್ಟ ಕಷ್ಟ ಏನು, ನಿಮ್ಮ ಅಮ್ಮ ಮಾಡಿದ ತ್ಯಾಗ ಏನು ಅನ್ನೋದು ನೆನಪಿರಬೇಕು. ಜೊತೆಗೆ ನನಗೆ ಈ ಶಾಲೆಯಲ್ಲಿ ಹೇಳಿಕೊಟ್ಟ ಒಳ್ಳೆಯ ವಿಚಾರಗಳು ಏನು ಅನ್ನೋದು ನಿಮಗೆ ನೆನಪಿರಬೇಕು. ಇದನ್ನು ಯಾಕೆ ನಾನು ಒತ್ತಿ ಒತ್ತಿ ಹೇಳ್ತೇನೆ ಅಂದರೆ, ಮೊನ್ನೆ ಒಂದು ಕಾಲೇಜಿಗೆ ಹೋಗಿದ್ದೆ. ಹೋಗಿ ಮಾತಾಡ್ತಾ ಒಂದು ಅರ್ಧ ಗಂಟೆ 3/4 ಗಂಟೆಗಳ ಕಾಲ ಮಾತನಾಡಿದ್ದೇನೆ. ಮಾತಾಡಿ ಹೊರಡಬೇಕಿದ್ರೆ ಒಬ್ಬ ಹುಡುಗ ಬಂದ ಆಫೀಸಿಗೆ. ಬಂದವನು ಹೇಳ್ತಾನೆ, ಅಳ್ತಾ ಇದ್ದಾನೆ, ಸರ್ ನಾನು ತಪ್ಪು ಮಾಡಿದೆ ಅಂತಾನೆ. ಏನು ಮಾಡಿದ್ಯಪ್ಪ ನೀನು, ಏನು ತಪ್ಪಾಯಿತು ನಿನ್ನಿಂದ ಅಂತ. ಇಲ್ಲ ಸರ್, ನಾನು ನನ್ನ ಅಮ್ಮನಿಗೆ ಬೈತಿದ್ದೆ, ಅಮ್ಮ ಹೇಳಿದ್ದನ್ನು ಕೇಳ್ತಿರ್ಲಿಲ್ಲ, ಅಮ್ಮನ ಹತ್ರ ಸುಳ್ಳು ಹೇಳ್ತಿದ್ದೆ, ಅಪ್ಪನ ಹತ್ರ ಸುಳ್ಳು ಹೇಳಿದ್ದೇನೆ, ಜೀವನದಲ್ಲಿ ನೀನು ಯಾವತ್ತೂ ನಾನು ಆ ಕೆಲಸ ಮಾಡೋದಿಲ್ಲ, ನಾನಿನ್ನು ಬದಲಾಗುತ್ತೇನೆ ಅಂತ ಅಳುವುದಕ್ಕೆ ಆರಂಭ ಮಾಡುತ್ತಾನೆ. ಯಾಕೆ ಅಂದರೆ, ನಮ್ಮ ಜೀವನದಲ್ಲಿ ನಾವೇನು ತಪ್ಪು ಮಾಡುತ್ತಾ ಇದ್ದೇವೆ ಅನ್ನುವುದನ್ನು ನಾವೇ ಯೋಚಿಸಿ ಬದಲಾಗಿ ಒಳ್ಳೆಯ ಕಡೆ ಹೋಗುವುದಿದೆಯಲ್ಲ, ಅದು ನಿಜವಾದ ಮನುಷ್ಯ ಮಾಡಬೇಕಾದ ಕೆಲಸ. ನಾನು ಇಲ್ಲಿ PUC ಓದ್ತಾ ಇರುವ ಮಕ್ಕಳಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ಳುವುದಿಷ್ಟೇ, ನೀವು ಕೇವಲ ನಿಮ್ಮ ಅಪ್ಪನ ಅಮ್ಮನ ಮಕ್ಕಳಾಗಿ ಇಲ್ಲಿ ಬಂದವರಲ್ಲ. ನಿಮಗೊಂದು ಬದುಕಿದೆ, ನಿಮಗೊಂದು ವ್ಯಕ್ತಿತ್ವ ಇದೆ. ನೀವು ಈ ದೇಶಕ್ಕೆ, ಈ ನಾಡಿಗೆ ಸತ್ಪ್ರಜೆಗಳಾಗಿ ರೂಪುಗೊಳ್ಳಬೇಕಾದವರು. ಆದರೆ 10ನೇ ಕ್ಲಾಸು ದಾಟುತ್ತಾ ಇನ್ನೇನು 10-15 ವರ್ಷ, ನಮ್ಮಲ್ಲೊಂದು ಮಾತಿದೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್ ಅಂತ. ಮಗುವಿಗೆ 5 ವರ್ಷ ಪ್ರಾಯ ಆಗುವ ತನಕ ಆಟಾಡಿಸ್ತಾ ಮಗುವನ್ನು ಬೆಳೆಸ್ಬೇಕಂತೆ. ದಶವರ್ಷಾಣಿ ತಾಡಯೇತ್, ಮತ್ತೆ 10 ವರ್ಷಗಳ ಕಾಲ ಅಂದರೆ ಸುಮಾರು 14-15 ವರ್ಷದವರೆಗೆ ತಪ್ಪು ಮಾಡಿದಾಗ ಹೊಡೆದು ಕಲಿಸ್ಬೇಕಂತೆ. ಯಾವಾಗ 16 ವರ್ಷ ತುಂಬ ಆಗುತ್ತದೆ ಆವಾಗ ಮಗನಾದರೂ ಕೂಡ ಸ್ನೇಹಿತನಂತೆ ನೋಡ್ಕೊಳ್ಬೇಕಂತೆ. ಆದ್ದರಿಂದ PUCಯಲ್ಲಿ ಓದ್ತಾ ಇರುವ ಮಕ್ಕಳಿಗೆ ನೀವು ಯಾರಿದ್ದೀರಿ ನೆನಪಿಟ್ಟುಕೊಳ್ಳಿ, ನೀವು ಅಪ್ಪ ಅಮ್ಮನ ಹೆಗಲಿನ ಎತ್ತರಕ್ಕೆ ಬೆಳೆದು ನಿಂತಿದ್ದೀರಿ. ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕಾದ ದೊಡ್ಡ ಜವಾಬ್ದಾರಿ ಇದೆ. ಕಷ್ಟಪಟ್ಟು ನಿಮ್ಮನ್ನು ಸಲಹಿದ ಅಪ್ಪ ಅಮ್ಮನಿಗೆ ನಿಮ್ಮ ಬದುಕಿನ ಬಗ್ಗೆ ಕನಸಿದೆ. ನಿಮ್ಮನ್ನು ಯಾಕೆ ನಾನು ಬಿಟ್ಟು ಮಾಡಿ ಹೇಳ್ತೇನೆ ಅಂತಂದರೆ, ನೀವು PUCಗೆ ಕಾಲಿಟ್ಟ ಆ ಕ್ಷಣದಿಂದ ನೀವು ಸಾಮಾನ್ಯ ಮಕ್ಕಳಂತೆ ಇರೋದಿಲ್ಲ. ನಿಮ್ಮ ಮುಂದೆ ಬೇರೆ ಬೇರೆ ಬಣ್ಣದ ಲೋಕಗಳೆಲ್ಲ ತೆರೆದುಕೊಳ್ಳುತ್ತವೆ. ದಯವಿಟ್ಟು PUCಯಲ್ಲಿರುವ ಹೆಣ್ಣುಮಕ್ಕಳು ಎಷ್ಟು ಜನ ಇದ್ದೀರಿ ಕೈ ಎತ್ತಿ ಒಮ್ಮೆ. PUC ಓದ್ತಾ ಇರೋ ಹೆಣ್ಣು ಮಕ್ಕಳು ಕೈ ಬಿಡಿ. ಮಕ್ಕಳೇ ನೆನಪಿಟ್ಟುಕೊಳ್ಳಿ, ನಿಮ್ಮ ಜೀವನದ ಮುಂದೆ ನಿಮ್ಮನ್ನು ವಂಚಿಸುವ ಲೋಕವೊಂದು ತೆರೆದುಕೊಳ್ಳುತ್ತದೆ. ಅದನ್ನು ರೂಢಿಯಲ್ಲಿ ತಮಾಷೆಗಾಗಿ ಅದನ್ನು ಪ್ರೇಮಲೋಕ ಅಂತ ಕರೀತಾರೆ. ಯಾಕೆ ಗೊತ್ತಾ, ಈ ವಯಸ್ಸು ಹಾಗೆ. ಬಂದ ತಕ್ಷಣ ಹೊರಗಿನ ಆಕರ್ಷಣೆಗಳೆಲ್ಲ ನಮ್ಮದ್ದು, ನಮಗದರಿಂದ ಏನೋ ಸಂತೋಷ ಇದೆ ಅನ್ನುವ ಭ್ರಮೆಗೆ ನಾವು ಒಳಗಾಗುತ್ತೇವೆ, ಹುಡುಗರಿಗಾದರೂ ಹೆಣ್ಣು ಮಕ್ಕಳಿಗಾದರೂ. ಆದರೆ ಅದು ಬದುಕಿನ ಸತ್ಯ ಅಲ್ಲ. ಯಾಕಂದರೆ ಕೆಲವರು ಕೂತಲ್ಲಿ ಒಳಗೊಳಗೆ ನಗುತ್ತಾ ಇದ್ದಾರೆ, ನಾವು ಮಾಡಿದ್ದು ನಮಗೆ ಗೊತ್ತು, ಅವರಿಗೆ ಹೇಗೆ ಗೊತ್ತಾಗುತ್ತದೆ ಅಂತ. ನೆನಪಿಟ್ಟುಕೊಳ್ಳಿ, ನಿಮ್ಮ ವಯಸ್ಸನ್ನು ಮೀರಿ ಬಂದವರು ಅನೇಕರು ಸಮಾಜದಲ್ಲಿದ್ದಾರೆ. ಮಾತ್ರ ಅಲ್ಲ, ನೀವು ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನನ್ನು ಕೇಳಿ, ನಿಮ್ಮ ಬದುಕಿನ ಬಗೆಗೆ ಅವರಿಗೊಂದು ಕನಸಿದೆ. ಯಾಕಂದರೆ ಆಗ ಹೇಳಿದ್ನಲ್ಲ ಹುಡುಗ, ಹೊಟ್ಟೆಯೊಳಗಿದ್ದಾಗ ಮಾತಾಡಿಸಿದ ಪ್ರತಿಯೊಂದು ಮಗುವಿನ ಬಗೆಗೆ ನನ್ನ ಮಗು ಭವಿಷ್ಯದಲ್ಲಿ ಏನಾಗಬೇಕು ಅಂತ ನಿಮ್ಮ ಅಮ್ಮ ಅಪ್ಪ ಕನಸು ಕಂಡಿರ್ತಾರೆ. ನೀವೇನಾದರೂ ನಿಮ್ಮ ಇಚ್ಛಾನುಸಾರ ವ್ಯವಹರಿಸಿದರೆ ನೀವು ಯಾರಿಗೆ ದ್ರೋಹ ಮಾಡುತ್ತಿದ್ದೀರಿ ಅಂದರೆ ನಿಮ್ಮ ಅಪ್ಪನಿಗೆ ನಿಮ್ಮ ಅಮ್ಮನಿಗೆ ದ್ರೋಹ ಮಾಡುತ್ತಾ ಇದ್ದೀರಿ. ದಯವಿಟ್ಟು ಜೀವನದಲ್ಲಿ ತಪ್ಪು ಹೆಜ್ಜೆಗಳನ್ನು ಇಡಬೇಡಿ. ನಾನು ಆಗ ಕೇಳಿದ್ನಲ್ಲ, ಯಾರ ಅಮ್ಮ ಒಳ್ಳೆಯವರು ಯಾರ ಅಪ್ಪ ಒಳ್ಳೆಯವರು ಅಂತ. ಎಲ್ಲರೂ ಕೈ ಎತ್ತಿದ್ದೀರಿ ತಾನೆ. ನಿಮ್ಮ ಅಪ್ಪ ಅಮ್ಮ ಒಳ್ಳೆಯವರಾದರೆ ಅಂಥ ಅಪ್ಪ ಅಮ್ಮನಿಗೆ ಒಳ್ಳೆಯ ಮಕ್ಕಳಾಗಿ ಬದುಕಬೇಕಾದ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಎರಡನೇದು ನಿಮ್ಗೆ ಗೊತ್ತಿಲ್ಲ, ನಮಗೆ ಯಾವುದೋ ಒಂದು ಸಂದರ್ಭ ಅದು ಸಂತೋಷ ಅಂತ ಅನ್ನಿಸಿಬಿಡುತ್ತದೆ. ಜಗತ್ತಿನಲ್ಲಿ ಎಲ್ಲಿವರೆಗೆ ಭ್ರಮೆಗೊಳಗಾಗ್ತಾರೆ ಮಕ್ಕಳು ಅಂತಂದರೆ,
ಇನ್ನೇನೋ ನನಗೆ ಅವನೇ ನನ್ನ ಪಾಲಿಗೆ ರಾಜಕುಮಾರ, ಅವನನ್ನು ಬಿಟ್ಟರೆ ನನ್ನ ಬದುಕಿಲ್ಲ ಅನ್ನುವ ಯೋಚಿಸುವ ಹೆಣ್ಣುಮಗಳು. ಇನ್ಯಾರೋ ಹುಡುಗಿ ಬಂದರೆ ಅವಳೇ ನನ್ನ ಭಾಗ್ಯ ದೇವತೆ, ಅವಳನ್ನು ಬಿಟ್ಟರೆ ಬದುಕಿಲ್ಲ ಅನ್ನುವ ಮೂರ್ಖ ಹುಡುಗರು. ದಯವಿಟ್ಟು ಇಂತಹ ಭ್ರಮೆಗೆ ಒಳಗಾಗಬೇಡಿ. ಯಾಕೆ ಅಂದರೆ ಅದು ಬದುಕಿನ ಸತ್ಯ ಅಲ್ಲ. ಹಾಗಿದ್ರೆ ನಿಮಗೊಂದು ಪ್ರಶ್ನೆ ಬರ್ಬೋದು, ನಾವಿಷ್ಟೆಲ್ಲ ಓದ್ತಾ ಇದ್ದೇವೆ, ನಮ್ಮ ಜೀವನದ ಆಯ್ಕೆ ನಮ್ಮ ಕೈಯಲ್ಲಿಲ್ವಾ ಅಂತ. ನೆನಪಿಟ್ಟುಕೊಳ್ಳಿ, ನಿಮ್ಮ ಆಯ್ಕೆಯ ಜವಾಬ್ದಾರಿ, ನಿಮ್ಮ ಅಧಿಕಾರ ನಿಮ್ಮ ಕೈಯಲ್ಲಿ ಇರಬಹುದು. ಆದರೆ ಅದನ್ನು ಮೊದಲು ನಾವು ಹೇಳಬೇಕಾದ್ದು ಹೆತ್ತ ತಾಯಿಯಲ್ಲಿ, ಹುಟ್ಟಿಸಿದ ತಂದೆಯಲ್ಲಿ, ವಿದ್ಯೆ ಕಲಿಸಿದ ಗುರುಗಳಲ್ಲಿ. ಅವರು ಏನು ಹೇಳುತ್ತಾರೆ ಆ ದಾರಿಯನ್ನು ಅನುಸರಿಸಿದರೆ ನಿಮ್ಮ ಬದುಕು ಚೆನ್ನಾಗಿರುತ್ತದೆ. ಯಾಕೆ ಗೊತ್ತಾ? ಅವರು ಬದುಕಿನ ಪಾಠ ಓದಿದ್ದಾರೆ, ನಾವು ಪುಸ್ತಕದ ಪಾಠ ಮಾತ್ರ ಓದ್ತಾ ಇದ್ದೇವೆ. ನಾನು ಆಗ ಕೇಳಿದ್ದದಕ್ಕೆ, ಅಪ್ಪ ಅಮ್ಮನನ್ನು ನೋಯಿಸುವ ಮಕ್ಕಳು ಮಾತ್ರ ಜೀವನದ ದಾರಿ ತಪ್ತಾರೆ. ದಯವಿಟ್ಟು ಆ ದಾರಿಗೆ ಬರಬೇಡಿ. ಯಾಕೆ ಅಂದರೆ ಇತ್ತೀಚೆಗೆ ನಡೆದಂಥ ಒಂದೆರಡು ವಿದ್ಯಮಾನಗಳನ್ನು ನೀವು ಗಮನಿಸಿರಬಹುದು. ಒಂದು ಪುತ್ತೂರು ಕಾಲೇಜಿನ ಪ್ರಕರಣ, ಇನ್ನೊಂದು ಮೊನ್ನೆ ಕಾರ್ಕಳದಲ್ಲಿ ನಡೆದಂಥ ದುರಂತ. ನೆನಪಿಟ್ಟುಕೊಳ್ಳಿ, ಕೇವಲ ಪ್ರೀತಿ ಕುರುಡು, ಅದರ ಬಗ್ಗೆ ಯೋಚನೆ ಮಾಡುತ್ತಾ ನಮ್ಮ ಬದುಕನ್ನೇ ನಾವು ಕಳೆದುಕೊಳ್ಳಬೇಕಂತ ದುಸ್ಥಿತಿ ನಿರ್ಮಾಣವಾದ ವಾತಾವರಣ ಪರಿಸರದಲ್ಲಿರುತ್ತದೆ. ಹಾಗಾಗಿ ಬದುಕಿನ ಪ್ರತಿಯೊಂದು ಹೆಜ್ಜೆಗಳು ಅದು ಎಚ್ಚರದ ಹೆಜ್ಜೆಗಳಾಗಿರಬೇಕು. ನಾನು ಇನ್ನೊಂದು ಕೇಳಿತೇನೆ, ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಕೇಳಿ, ನಾನು ಹೇಗೆ ಬೇಕಾದರೂ ಇದ್ದರೆ ನಿನ್ನ ಖುಷಿಯಾ ಅಂತ ಒಂದು ಮಾತು ಕೇಳಿ. ಯಾವ ತಾಯಿಯಾದರೂ ಯಾವ ತಂದೆಯಾದರೂ ಅದನ್ನು ಒಪ್ಪಿದರೆ ಮತ್ತೆ ಮಾತಾಡಿ ನೀವು. ಯಾಕೆ ಅಂದರೆ ಜೀವನದಲ್ಲಿ ನಾವು ಬೆಳೀತಾ ಹೋದ ಹಾಗೆ ನೆನಪಿರಬೇಕೇನು ಅಂದರೆ, ನಾವು ಸಣ್ಣವರಿದ್ದಾಗ ಅಪ್ಪ ಅಮ್ಮನಿಗೆ ನಾವು ಮಕ್ಕಳು ನಮ್ಮನ್ನು ಎತ್ತಿ ಆಡಿಸಿದ್ದಾರೆ, ನೋಡಿಕೊಂಡಿದ್ದಾರೆ. ಅಪ್ಪ ಅಮ್ಮನಿಗೆ ವಯಸ್ಸಾದಾಗ ಅವರು ನಮ್ಮ ಪಾಲಿಗೆ ಮಕ್ಕಳ ಹಾಗೆ ಕಾಣಿಸಬೇಕಂತೆ. ಆದ್ದರಿಂದ ನಿಮ್ಮ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡುವ, ನಿಮ್ಮ ವೈಯಕ್ತಿಕವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಹಂತದಲ್ಲಿರುವ ನೀವು ದಯವಿಟ್ಟು ಜೀವನದಲ್ಲಿ ತಪ್ಪು ಹೆಜ್ಜೆಯನ್ನು ಇಡಬೇಡಿ. ಮಾತ್ರ ಅಲ್ಲ, ನೆನಪಿಟ್ಟುಕೊಳ್ಳಿ, ಎಲ್ಲಾದರೂ ನಿಮ್ಮ ಬಗ್ಗೆ ಪತ್ರಿಕೆಯಲ್ಲಿ ಬರೋದಾದರೆ ಹೇಗೆ ಬರಬೇಕು ಅಂದರೆ, ಇಂತಹ ಕಾಲೇಜಿನ ವಿದ್ಯಾರ್ಥಿ ಅಥವಾ ಇಂತಹ ಕಾಲೇಜಿನ ವಿದ್ಯಾರ್ಥಿನಿ ಇಂತಹ ಸಾಧನೆ ಮಾಡಿದ್ದಾಳೆ ಅಂತ ಹೆಮ್ಮೆಯಿಂದ ನಿಮ್ಮ ಕಾಲೇಜಿನ ಮುಂದೆ, ನಿಮ್ಮ ಊರಲ್ಲಿ ನಿಮ್ಮ ಬ್ಯಾನರ್ ಹಾಕಿ ಜನ ಸಂಭ್ರಮಿಸುವ ಹಾಗೆ ಇರಬೇಕೇ ಹೊರತು, ಇಂತಹ ಊರಿನ ಕಾಲೇಜೊಂದರಲ್ಲಿ ಇಂಥ ಬರೆದು ಕಾಲೇಜಿನ ಹೆಸರು ಹಾಕದೆ ನಿಮ್ಮ ಹೆಸರು ಬರೆದು ನಾಳೆ ತಲೆ ತಗ್ಗಿಸಿ ನಡೆಯುವಂತಹ ಕೆಲಸ ಆಗುವಾಗೆ ಪತ್ರಿಕೆಗಳಲ್ಲಿ ಹೆಸರು ಬರಬಾರದು. ಅದು ಬರಬಾರದು ಅಂತಾದರೆ ನಿಮ್ಮ ಜೀವನದ ದಾರಿಯನ್ನು ಸರಿಯಾದ ದಾರಿಯಲ್ಲಿ ರೂಪಿಸಿಕೊಳ್ಳಬೇಕಾದ ಬಹಳ ದೊಡ್ಡ ಹೊಣೆಗಾರಿಕೆ ನಿಮ್ಮ ಮೇಲಿರುತ್ತದೆ. ಮಾತ್ರ ಅಲ್ಲ, ನಾನು ನನ್ನ ಮುಕ್ತಾಯ ಹಂತದ ಒಂದೆರಡು ಮಾತುಗಳನ್ನು ಹೇಳಿಬಿಡ್ತೇನೆ. ಇವತ್ತು ನೀವಿದ್ದೀರಿ, ನಿಮ್ಮ ನಂತರ ನಿಮ್ಮನ್ನು ಅನುಸರಿಸಿಕೊಂಡು ಬರುವ ಮಕ್ಕಳಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮ ಬದುಕು ಮಾರ್ಗದರ್ಶಕವಾಗಬೇಕು. ಯಾಕೆ ಅಂದರೆ, ಒಮ್ಮೆ ತಾಯಿ ಮಗುವನ್ನು ಜಾತ್ರೆಗೆ ಕರ್ಕೊಂಡು ಹೋದ್ಲಂತೆ. ಜಾತ್ರೆಗೆ ಹೋಗ್ತಾ ಹೋಗ್ತಾ ಮಗು ಹೇಳುತ್ತಂತೆ, ಅಮ್ಮ ನನಗೆ ಬೆಲೂನ್ ಬೇಕು ಅಂತ. ಅಮ್ಮ ಹೇಳಿದ್ದಂತೆ, ಬೇಡ ಮಗ ಬೆಲೂನ್, ನಮ್ಮ ಮನೆಗೆ ಹೋಗುವ, ನೀನು ತಿಂಡಿ ಕೊಡ್ತೇನೆ, ತಿಂಡಿ ಬೇಡ ಅಂತ ಗಲಾಟೆ ಮಗುವಿದ್ದು ನನಗೆ ಬೆಲೂನ್ ಬೇಕು ಅಂತ. ಅಮ್ಮ ಕೊಡಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಅಮ್ಮನ ಕೈಯಿಂದ ತಪ್ಪಿಸಿಕೊಂಡು ಮಗು ಓಡುತ್ತದೆ. ಜಾತ್ರೆಯಲ್ಲಿ ಮೊಬೈಲ್ ಫೋನ್ ಇಲ್ಲ, ಅಮ್ಮನ ಹತ್ರ ಫೋನ್ ಇಲ್ಲ. ಮಗು ಜಾತ್ರೆ ತಪ್ಪಿಸ್ಕೊಂಡು ಓಡೋಡಿ ಎಲ್ಲೋ ಹೋಯಿತು, ಮಗು ಕೈಗೆ ಸಿಗ್ತಾ ಇಲ್ಲ. ಎಲ್ಲೋ ಹೋಗಿ ದಾರಿ ತಪ್ಪಿ ಒಂದು ಕಡೆ ನಿಂತು ಜೋರು ಅಳ್ತಾ ಇದೆ ಮಗು. ಆಗ ಯಾರೋ ಬಂದವರು ಕೇಳಿದ್ರಂತೆ, ಮಗು ಯಾಕೆ ಅಳ್ತೀಯ? ನನಗೆ ಅಮ್ಮ ಬೇಕು ಅಂತ ಮಗು ಅಳುತ್ತಾ ಇದೆ. ಅಮ್ಮನ ಎಲ್ಲಿ ಹುಡುಕ್ಬೇಕು ಜಾತ್ರೆಯಲ್ಲಿ? ಅವ್ರ ಮಗುನ ಎತ್ಕೊಂಡು ಹೇಳಿದ್ರಂತೆ, ಮಗು ನಿನಗೆ ಬೆಲೂನ್ ತೆಗೆದುಕೊಡ್ತೇನೆ. ಬೆಲೂನ್ ಬೇಡ ನನಗೆ ಅಮ್ಮ ಬೇಕು ಅಂತ. ಆಮೇಲೆ ಇಲ್ಲ ಮಗು ಅಳಬೇಡ, ನೀನು ತಿಂಡಿ ತೆಗೆದುಕೊಡ್ತೇನೆ. ನನಗೆ ತಿಂಡಿ ಬೇಡ, ನನಗೆ ಅಮ್ಮ ಬೇಕು ಅಂತ. ಆಚೆಯಿಂದ ಮಗು ಹುಡುಕಿಕೊಂಡು ಹೋದ ಬೆಲೂನ್ ಸಿಗಲಿಲ್ಲ, ಈಚೆಯಿಂದ ತಪ್ಪಿ ಹೋದ ಅಮ್ಮ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಮಧ್ಯದಲ್ಲಿ ಎತ್ತಿಕೊಂಡವನು ಶಾಶ್ವತವಾಗಿ ಜೊತೆಗಿರುವನಲ್ಲ. ನಮ್ಮ ಬದುಕು ನಿಮ್ಗೆ ನೆನಪಿರಲಿ, ಹಿರಿಯರ ಮಾತುಗಳನ್ನು ಮೀರಿ ಅವರ ಅಭಿಪ್ರಾಯಗಳಿಗೆ ಬೆಲೆ ಕೊಡದೆ, ನಾನು ಸಿಕ್ಕಾಬಟ್ಟೆ ಓದಿದ್ದೇನೆ ನನಗೆಲ್ಲ ಗೊತ್ತಿದೆ ಅನ್ನುವ ಭ್ರಮೆಯಲ್ಲಿ ಈ ಜೀವನದ ಜಾತ್ರೆಯಲ್ಲಿ ಕೈ ತಪ್ಪಿಸಿಕೊಂಡು ಓಡಿ ಹೋದರೆ ಮಕ್ಕಳೇ, ನೀವು ಕಂಡ ಕನಸಿನ ಬೆಲೂನಿನ ರಾಶಿಯೂ ಸಿಗೋದಿಲ್ಲ, ತಪ್ಪಿ ಹೋದ ಅಮ್ಮನೂ ಅಪ್ಪನೂ ಸಿಗುವುದಿಲ್ಲ. ಮಧ್ಯದಲ್ಲಿ ನಾನಿದ್ದೇನೆ ಅಂತ ಹೇಳಿದ ಯಾವ ಅಯೋಗ್ಯ ವ್ಯಕ್ತಿಯು ನಿಮ್ಮನ್ನು ಬದುಕಿನ ಕಟ್ಟ ಕಡೆಯವರೆಗೆ ಕಾಪಿಡುವುದಿಲ್ಲ. ಆದ್ದರಿಂದ ಜೀವನದ ಜಾತ್ರೆಯಲ್ಲಿ ಮೋಸ ಹೋಗಬೇಡಿ. ಮತ್ತೆ ನಮಗೆ ಅರ್ಥ ಆಗುವುದು ಯಾವಾಗ ಅಂತಂದರೆ, ನಾವು ಆ ಜಾಗದಲ್ಲಿ ನಿಂತಾಗ ನಮ್ಗೆ ಗೊತ್ತಿಲ್ಲ, ಕೈಕಾಲು ಗಟ್ಟಿ ಆದಾಗೆಲ್ಲ ನಾವು ಅಂದ್ಕೊಂಡು ಬಿಡ್ತೇವೆ, ನಾನು ಆರಾಮಿದ್ದೇನೆ, ಏನು ಚಿಂತಿಲ್ಲ ಅಂತ. ಆದರೆ
ನಿಮ್ಮ ಕೈಕಾಲುಗಳನ್ನು ಗಟ್ಟಿ ಮಾಡುವುದಕ್ಕೆ ಆವತ್ತು ನಿಮ್ಮಮ್ಮ ಕಳೆದ ನಿದ್ರೆ ಇಲ್ಲದ ರಾತ್ರಿಗಳೆಷ್ಟು ಅಂತ ಮನೆಗೆ ಹೋಗಿ ಕೇಳಿ. ಒಂದು ಸಣ್ಣ ಜ್ವರ ಬಂದರೆ ಸಾಕು, ಡಾಕ್ಟ್ರಲ್ಲಿ ನಿಮ್ಮನ್ನು ಹಗಲು ರಾತ್ರಿ ಅಂತ ಗೊತ್ತಿಲ್ಲದೆ ಹೊತ್ಕೊಂಡು ಹೋದ ನಿಮ್ಮ ಅಪ್ಪ ಹೊರಗೆ ನಿಂತುಕೊಂಡು ನಿಮ್ಮ ಬಗ್ಗೆ ಇಟ್ಟುಕೊಂಡ ಆತಂಕ ಎಷ್ಟು ಅಂತ ಕೇಳಿ. ನೀವತ್ತು ಹಾಸ್ಟೆಲ್ ಇದ್ದರೆ ಪ್ರಾಬ್ಲಮ್ ಇಲ್ಲ, ಎಲ್ಲೋ ಹೊರಗೆ ಹೋಗಿ ಬರ್ತೀರಿ ಅಂದರೆ ಮನೆಯಿಂದ ಹೊರಗೆ ಹೋದ ಮಗಳು ಮನೆಗೆ ಎಷ್ಟೊತ್ತಿಗೆ ಬರ್ತಾಳೇನೋ ಅಂತ ಎದೆ ಡವ ಗುಡ್ತಾ ನಿಮ್ಮ ದಾರಿ ಕಾಯುವ ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಬಗ್ಗೆ ನಿಮಗೆ ಎಚ್ಚರ ಇರಲಿ. ಯಾಕೆ ಅಂದರೆ ನೀವು ನೆನಪಿಟ್ಟುಕೊಳ್ಳಿ, ಸಮಾಜದಲ್ಲಿ ಯಾವತ್ತಾದರೂ ನಮ್ಮನ್ನು ಇನ್ನೊಬ್ಬರು ಕೆಟ್ಟವರು ಅಂತ ಬೈದು ತಿರಸ್ಕಾರ ಮಾಡಿದ್ರು ಕೂಡ ನನ್ನ ಮಗ ಅಂಥವನಲ್ಲ ಅಂತ ನೀವು ಬಂದಾಗ ನಿಮ್ಮನ್ನು ಅಪ್ಪಿ ಹಿಡ್ಕೊಂಡು ಕಣ್ಣೀರು ಸುರಿಸೋದು ನಿಮ್ಮ ಅಮ್ಮ ಮತ್ತು ನಿಮ್ಮ ಅಪ್ಪ ಮಾತ್ರ. ಆದ್ದರಿಂದ ಅವರ ಮನಸ್ಸಿಗೆ ನೋವಾಗುವಂತೆ ಬದುಕಿನ ಹೆಜ್ಜೆಗಳನ್ನು ಇಡಬೇಡಿ. ಇದು ನಮಗೆ ನೆನಪಿರಲಿ. ಇನ್ನೊಂದು, ನಾನಾಗ ಶಾಲೆಯ ಬಗ್ಗೆ ಹೇಳಿದೆ. ಶಾಲೆಯ ಬಗ್ಗೆ ಹೇಳುವುದಕ್ಕೆ ಕಾರಣ ಇಷ್ಟೇ. ಇವತ್ತು ಕೆ ಸಿ ನಾಯಕರು ಮುಂದೆ ಕೂತಿದ್ದಾರೆ. ಅವರ ವಯಸ್ಸೆಷ್ಟು ಕೇಳಿ, ಬಹುಶಃ ನಿಮ್ಮ ಅಮ್ಮನಷ್ಟು ನಿಮ್ಮ ಅಪ್ಪನಷ್ಟು ವಯಸ್ಸಿನ ಮಕ್ಕಳನ್ನು ನೋಡಿಕೊಳ್ಳುವ ವಯಸ್ಸವರದು. ಆದರೆ ಇವತ್ತಿಗೂ ಕೂಡ ನಮ್ಮ ಮನೆಯ ಮಕ್ಕಳು ಅನ್ನೋ ಪ್ರೀತಿಯಿಂದ ಶಾಲೆಯನ್ನು ಕಟ್ಟಿ ಅವ್ರು ಹೇಳಿದ್ದು ಒಂದೇ ಒಂದು ಮಾತು, ನಮ್ಮ ಶಾಲೆಯ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ಅಂತ ಒಂದು ಮಾತು ಹೇಳ್ತಾರೆ. ಅದರ ಜೊತೆಗೆ ಸುಧಾಕರ್ ಶೆಟ್ಟಿ ಅನ್ನುವಂತಹ ಒಬ್ಬ ಮಾಸ್ಟರ್ ಬಗ್ಗೆ ಮಾತಾಡ್ತಾರೆ. ಅವ್ರ ವಿಚಾರ ನಿಮಗೆ ಹೇಳ್ತೇನೆ, ಸರಿಯಾಗಿ ಕೇಳಿಸಿಕೊಳ್ಳಿ ಮಕ್ಕಳೇ. ಕಷ್ಟಪಟ್ಟು ದುಡಿದವರಾದರೂ ಚಿಂತಿಲ್ಲ, ಶ್ರೀಮಂತಿಕೆ ಮನೆಯಿಂದ ಬಂದ ಮಕ್ಕಳಾದರೂ ಚಿಂತಿಲ್ಲ. ಸುಧಾಕರ್ ಮಾಸ್ಟರ್ ಬದುಕಿನ ಕಥೆ ನಿಮ್ಮ ಮುಂದೆ ಹೇಳ್ತೇನೆ ಕೇಳಿ. ಸುಧಾಕರ್ ಮಾಸ್ಟರು ಶ್ರೀಮಂತರಲ್ಲ, ಅವರೊಂದು ಕೃಷಿಕನ ಮನೆಯ ವ್ಯಕ್ತಿ. ಅಂದರೆ ಅಪ್ಪ ಗದ್ದೆಯಲ್ಲೋ ತೋಟದಲ್ಲಿ ಎಲ್ಲೋ ದುಡಿಯಬೇಕು, ಹಾಗೆ ಮಾಡಿ ಆ ಮಗನನ್ನು ಓದಿಸಬೇಕು ಅಂತ ಆಸೆ ಪಡ್ತಾರೆ. ಆದರೆ ಏನು ಮಾಡುವ ಹೇಳಿ, ಅಪ್ಪ ಏನು ದೊಡ್ಡ ಶಿಕ್ಷಣ ವಿದ್ಯಾವಂತರಲ್ಲ, ಇವರು ಓದ್ತಾರೆ. ಸುಧಾಕರ್ ಶೆಟ್ಟರು ಅವರ ಬಗ್ಗೆ ಅವ್ರು ಹೇಳ್ಕೊಳ್ತಾರೆ, ನಾನು ನೋಡುವುದಕ್ಕೆ ತುಂಬ ಚಂದ ಇರಲಿಲ್ಲ. ಯಾರೋ ಹೇಳ್ತಾ ಇದ್ದು, ಸರ್ವಜ್ಞನ ವಚನ ಹೇಳಿದ್ರಂತೆ, ಒಬ್ಬ ವ್ಯಕ್ತಿ ವಿದ್ಯೆ ಉಂಟು ಅಂತಾದರೆ ಮಾತ್ರ ಅವನ ಮುಖಕ್ಕೊಂದು ಲಕ್ಷಣ ಇದೆ, ವಿದ್ಯೆ ಇಲ್ಲದಿದ್ದರೆ ಹಾಳೂರ ಹದ್ದಿನ ಹಾಕಿ ಕಾಣಿಸ್ತಾನೆ ಅಂತ ಸರ್ವಜ್ಞ ಹೇಳಿದ್ದನ್ನು ಕೇಳಿಸ್ಕೊಂಡ್ರಂತೆ. ಅವ್ರು ಯೋಚನೆ ಮಾಡ್ತಾರೆ, ನಮ್ಮ ಅಪ್ಪ ಕಳಿಸ್ತಾನೆ, ನಾನೇನೋ ಸಾಧನೆ ಮಾಡಬೇಕು ಅಂತ. ಹೋಗ್ತಾರೆ, ಓದ್ತಾರೆ, ಒಳ್ಳೆ ರೀತಿಯಲ್ಲಿ ಓದಿ ಒಂದು PhD ಪದವಿಯನ್ನು ಪಡೆದು ಅವರು ಡಾಕ್ಟರ್ ಸುಧಾಕರ್ ಶೆಟ್ಟಿ ಅಂತ ಅವರಿಗೆ ಹೆಸರು ಬರುತ್ತದೆ. ಅಲ್ಲಿಂದ ಮುಂದಕ್ಕೆ ಅದು ಪೇಪರಲ್ಲಿ ಬಂತು, ಸುಧಾಕರ್ ಶೆಟ್ಟಿಗೆ ಡಾಕ್ಟರೇಟ್ ಬಂದಿದೆ ಅಂತ. ಆ ಪೇಪರ್ ತಗೊಂಡೋಗಿ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಪ್ಪನಿಗೆ ಕೊಟ್ರಂತೆ. ಅಪ್ಪ ಗದ್ದೆಯಿಂದ ಕೆಲಸ ಮಾಡ್ತಾ ಇದ್ದವರು ಆ ಪೇಪರ್ ಮಡಚಿಟ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಅಮ್ಮನ ಹತ್ರ ಕೂತು ಹೇಳ್ತಾರಂತೆ, ನೋಡು ನಮ್ಮ ಮಗ ಇವತ್ತು ಸಾಮಾನ್ಯನಾಗಿದ್ದವನು ಡಾಕ್ಟ್ರೇಟ್ ಪಡ್ಕೊಂಡಿದ್ದಾನೆ, ನಾನು ಈ ಕ್ಷಣಕ್ಕೆ ಸತ್ತು ಹೋದರೂ ನನಗೆ ಚೂರೇ ಚೂರು ಬೇಜಾರಿಲ್ಲ, ನನ್ನ ಮಗ ಸಮಾಜದಲ್ಲಿ ಒಳ್ಳೆಯವನಾಗಿ ಬೆಳೆದನಲ್ಲ ಅಂತ ಅಪ್ಪ ಕಣ್ಣೀರು ಹಾಕಿದ್ರಂತೆ. ನಾನು ನಿಮ್ಮ ಹತ್ರ ನಿರೀಕ್ಷೆ ಮಾಡುತ್ತಾ ಇರುವುದು ಅದನ್ನು. ಇಲ್ಲಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತಾತ್ಕಾಲಿಕ ಸಂತೋಷಕ್ಕೆ ಯಾರದ್ದೋ ಮಾತು ಕೇಳಿ ಜೀವನದ ದಾರಿಯನ್ನು ತಪ್ಪಬೇಡಿ. ನೀವು ಸಾಧನೆ ಮಾಡಿ ನಿಮ್ಮ ಬದುಕು ಹೇಗಿರಬೇಕು ಅಂದರೆ, ಅವನು ನನ್ನ ಮಗ ಅಂತ ಅಪ್ಪ ಹೆಮ್ಮೆಯಿಂದ ಹೇಳಿಕೊಳ್ಳುವಂತೆ ನಿಮ್ಮ ಬದುಕು ರೂಪಿತಗೊಂಡ್ರೆ ಮಾತ್ರ ಆ ಬದುಕು ಅರ್ಥಪೂರ್ಣವೇ ಹೊರತು ಅವನು ನಿಮ್ಮ ಮಗನ ಅಂತ ಕೇಳುವಾಗ ಹೌದು ಅಂತ ಹೇಳುವುದಕ್ಕೆ, ಅವಳು ನಿಮ್ಮ ಮಗಳ ಅಂತ ಕೇಳಬೇಕಿದ್ರೆ ಹೌದು ಅಂತ ಹೇಳುವುದಕ್ಕೆ ಯೋಚನೆ ಮಾಡುವ ಸ್ಥಿತಿಯಲ್ಲಿ ನಮ್ಮ ಬದುಕು ಇರಬಾರ್ದು. ಬಹಳ ಮಾರ್ಮಿಕವಾದ ಸಂಗತಿಯನ್ನು ನೆನಪಿಸ್ತೇನೆ. ಹೆಣ್ಮಕ್ಳು ತುಂಬ ಇದ್ದೀರಿ ಇಲ್ಲಿ, ಯೋಚನೆ ಮಾಡಿ. ಪುತ್ತೂರಿನಲ್ಲಿ ನನ್ನ ಫ್ರೆಂಡ್ಸ್, ಅವರೆಲ್ಲ ನನ್ನ ಫ್ರೆಂಡ್ಸ್ ಅಂತೇಳಿ 4-5 ಜನ ಹುಡುಗರ ಜೊತೆ ಒಬ್ಬಳು ಹೆಣ್ಮಗಳು ಹೋಗ್ತಾಳೆ ಕಾರಲ್ಲಿ. ಆದರೆ ಹೋದವಳು ಹೋದ ಹಾಗೆ ಹಿಂದೆ ಬರಲಿಲ್ಲ, ಅವಳ ಬದುಕು ಅಧೋಗತಿ ಆಯಿತು. ಮೊನ್ನೆ ನಮ್ಮ ಅಪ್ಪನ ಸ್ನೇಹಿತ ಅಂತ ಹೇಳಿಕೊಂಡು ಒಬ್ಬಳು ಹುಡುಗಿ ಹೋಗುತ್ತಾಳೆ, ಅವಳ ಬದುಕು ದುರಂತ ಆಗ್ತದೆ. ಮಕ್ಕಳೇ, ಜೀವನ ಒಮ್ಮೆ ಛಿದ್ರ ಆದರೆ ಆ ಮಾನಸಿಕ ಹಿಂಸೆ ನಮ್ಮನ್ನು ಕಾಡುತ್ತಾ ಇರುತ್ತದೆ. ಹಾಗಾಗಿ ನಾನು ಎಲ್ಲರ ಹತ್ರ ಪ್ರೀತಿಯಿಂದ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಸ್ನೇಹ, ನಿಮ್ಮ ಗೆಳೆತನ, ನಿಮ್ಮ ಮಾತುಕತೆ, ನಿಮ್ಮ ವ್ಯವಹಾರ ಅದು ಕಾಲೇಜು ಆವರಣದಲ್ಲಿ ಕಾಲೇಜಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಡೆಸಿಕೊಳ್ಳಿ. ಅದರಿಂದ ಹೊರತಾದ ಯೋಚನೆಗಳಿಗೆ ಯಾವತ್ತೂ ಮುಂದೆ ಹೋಗಬೇಡಿ. ಒಂದು ವೇಳೆ ಹೋಗೋದೇ ಹೌದು ಅಂತಾದರೆ ನಿಮ್ಮ ಹೆತ್ತವರನ್ನು ಹೊರತುಪಡಿಸಿ ಅಂತಹ ಪ್ರಪಂಚಕ್ಕೆ ಕಾಲಿಡಬೇಡಿ. ಅದರರ್ಥ ನಿಮ್ಮ ಜೊತೆಗಿರುವವರೆಲ್ಲ ಕೆಟ್ಟವರು ಅಂತಲ್ಲ, ನೀವು ಯಾರೂ ಕೆಟ್ಟವರಲ್ಲ. ಆದರೆ ಕೆಲವೊಂದು ಕೆಟ್ಟ ಸನ್ನಿವೇಶ ನಿಮ್ಮನ್ನು ಆ ದಾರಿಯಲ್ಲಿ ನಡೆಸ್ತದೆ.
ಅದಕ್ಕೆ ನೀವು ಬಾಧ್ಯಸ್ಥರಲ್ಲ. ಆದರೆ ಇಡಬೇಕಾದ ಹೆಜ್ಜೆಯನ್ನು ಬಹಳ ಎಚ್ಚರಿಕೆಯಿಂದ ಇಡಬೇಕಾದ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಯಾವಾಗ ನಮ್ಮ ಯೋಚನೆಯನ್ನು ಮೀರಿ ಅಪ್ಪ ಅಮ್ಮನಿಗೆ ನೋವಾಗುವ ಹಾಗೆ ಮಕ್ಕಳು ಜೀವನ ಮಾಡಿದ್ರೆ ಅಪ್ಪ ಅಮ್ಮನಿಗೆ ಅದಕ್ಕಿಂತ ದೊಡ್ಡ ಸಂಕಷ್ಟ ಇಲ್ಲ ಮಕ್ಕಳೇ. ನಿಮ್ಮ ಎಲ್ಲರ ಮೇಲೆ ಬಲವಾದ ವಿಶ್ವಾಸ ಇಟ್ಟುಕೊಂಡು ಅಮ್ಮ ಇದ್ದಾಳೆ. ನಾನು ನನ್ನ ಕಣ್ಣಾರೆ ಕಂಡ ಒಂದು ದೃಶ್ಯ ನಿಮ್ಮ ಮುಂದೆ ಹೇಳ್ತೇನೆ. ಒಬ್ಬ ಹುಡುಗ ಶಾಲೆಗಂತ ಹೊರಟಿದ್ದ. ಇವತ್ತು ಎಣಿಸಿದ್ರು ತುಂಬ ನೋವಾಗ್ತದೆ ಮನಸ್ಸಿಗೆ. ಅವನ ಬಸ್ಸಿಂದ ಇಳಿದು ಶಾಲೆಗೆ ದಾಟಬೇಕು, ಬಂದ ಇನ್ನೊಂದು ಬಸ್ ಅವನಿಗೆ ಆಕ್ಸಿಡೆಂಟ್ ಆಗಿ ಅವನು ಛಿದ್ರಾಗಿ ಹೋಗ್ತಾನೆ. ಹುಡುಗ ಚೂರಾಗಿ ಹೋಗ್ತಾನೆ, ಒಬ್ಬನೇ ಮಗ ಮನೆಯಲ್ಲಿ. ನನಗೆ ಸುದ್ದಿ ಬಂತು ಹುಡುಗ ಹೀಗಾಗಿದ್ದಾನೆ ಅಂತ. ಅವನು ಮನೆ ಹತ್ರ ಹೋದರೆ ಪಾಪ ಅವಳ ಅಮ್ಮ ರಸ್ತೆಯಲ್ಲಿ ಅವಳ ಮನೆ ಅಂಗಳದಲ್ಲಿ ಬಟ್ಟೆ ಒಣಗಿಸ್ತಾ ನಮ್ಮನ್ನು ನೋಡ್ಕೊಂಡು ನಮಸ್ಕಾರ ಅಂತ ನಗುತ್ತಾ ಇದ್ದಾಳೆ. ನಾನು ಅಮ್ಮನಿಗೆ ಏನು ಹೇಳಬೇಕು? ನಾನು ಮಾತಾಡಲಾರದೆ ನಾನು ಹೋದೆ. ನೆನಪಿಟ್ಟುಕೊಳ್ಳಿ, ಮನೆಯ ಅಂಗಳದಲ್ಲಿ ಕಾಲೇಜಿಗೆ ಹೋಗ್ತಾ ಇರುವ ನನ್ನ ಮಗ ಕಾಲೇಜಿಗೆ ಹೋಗಿದ್ದಾನೆ, ಖುಷಿಯಾಗಿದ್ದಾನೆ ಅಂತ ಅಮ್ಮ ನಗುತ್ತಾ ಇದ್ದಾಳೆ. ಇಲ್ಲೊಂದು ಕಡೆಯಲ್ಲಿ ಸಾರ್ವಜನಿಕರು ಬುಟ್ಟಿ ಹಿಡ್ಕೊಂಡು ಮಗನ ಚೂರಾದ ದೇಹವನ್ನು ಹೆಕ್ಕುತ್ತಾ ಇದ್ದಾರೆ. ಆ ತಾಯಿ ಗೊತ್ತಿಲ್ಲ. ಆದರೆ ಗೊತ್ತಾದಾಗ ಅವಳ ಪರಿಸ್ಥಿತಿ ಹೇಗಿರಬಹುದು ಅನ್ನೋದನ್ನು ನಾನು ನೋಡೋದಕ್ಕೆ ಹೋಗಲಿಲ್ಲ. ಜೀವನದಲ್ಲಿ ನೀವು ತಪ್ಪು ಮಾಡಿದರೂ ಹೀಗೆ. ಯಾಕೆ ಅಂದರೆ, ನನ್ನ ಮಗಳು ಇವತ್ತು ಇಂಥ ಕಾಲೇಜಲ್ಲಿ ಓದ್ತಾ ಇದ್ದಾಳೆ, ಒಳ್ಳೆಯವಳಾಗಿ ಬರ್ತಾಳೆ ಅಂತ ನಿಮ್ಮ ಅಮ್ಮ ಕನಸು ಕಂಡಿರ್ತಾರೆ. ನನ್ನ ಮಗನನ್ನು ಕಾಡಿಬೇಡಿ, ಸಾಲ ಮಾಡಿ ಏನೋ ಮಾಡಿಕೊಂಡು ನನ್ನ ಮಗನನ್ನು ಶಾಲೆಗೆ ಕಳಿಸಿದ್ದೇನೆ, ನನ್ನ ಇಡೀ ಸಂತಾನವನ್ನು ಬೆಳಗುವುದಕ್ಕೆ, ನನ್ನ ವೃದ್ಧಾಪ್ಯದ ಕಾಲದಲ್ಲಿ ಆಶ್ರಯವಾಗಿ ನಿಲ್ಲುವುದಕ್ಕೆ ನನ್ನ ಮಗ ಒಳ್ಳೆ ಹೆಸರು ತಗೊಂಡು ಬರ್ತಾನೆ ಅಂತ ನಿಮ್ಮ ಅಪ್ಪ ಕಾಯ್ತಾರೆ ಮನೆಯಲ್ಲಿ. ನೀವೇನಾದರೂ ಜೀವನದಲ್ಲಿ ತಪ್ಪು ಹೆಜ್ಜೆ ಇಟ್ಟರೆ, ಆಗ ಹೇಳಿದ ಉದಾಹರಣೆಯ ಹಾಗೆ ಅವರು ಕುಸಿದು ಬೀಳ್ತಾರೆ. ಯಾವತ್ತೂ ನಿಮ್ಮ ಅಪ್ಪ ಅಮ್ಮ ಕುಸಿದು ಬೀಳುವಂತೆ ನಡ್ಕೊಳ್ಳಬೇಡಿ, ಖುಷಿಯಿಂದ ನಲಿಯುವ ಹಾಗೆ ಬದುಕಿ. ಜೀವನದಲ್ಲಿ ಯಾರಿಗೆ ಅಪ್ಪ ಅಮ್ಮನ ಆಶೀರ್ವಾದ ಸಿಗ್ತದೆ ಅಂಥವರಿಗೆ ಜಗತ್ತಿನ ಎಲ್ಲ ದೇವರೂ ಕೈ ಹಿಡಿತಾರೆ. ಯಾರಿಗೆ ಅಪ್ಪ ಅಮ್ಮ ಗುರುಗಳ ಆಶೀರ್ವಾದ ಸಿಗುವುದಿಲ್ಲ ಅಂಥವನನ್ನು ಯಾವ ದೇವರು ಈ ಪ್ರಪಂಚದಲ್ಲಿ ಉದ್ಧಾರ ಮಾಡುವುದಿಲ್ಲ. ಆದ್ದರಿಂದ ಜೀವನದ ಜವಾಬ್ದಾರಿಯ ಹೆಜ್ಜೆ ನೀಡಿ. ಮಾತ್ರ ಅಲ್ಲ, ನೀವು ಬೆಳೆದು ನಿಂತಾಗ ಶಾಲೆಗೆ ಗೌರವದಿಂದ ನಡ್ಕೊಳ್ಳಿ. ನಾನು ಇವತ್ತು ಹೇಳುತ್ತಾ ಇರೋದು ಏನು ಅಂದರೆ, ಇಲ್ಲಿರುವ ಒಂದೊಂದು ಮಗು ನೀವು ನಾಳೆ ಯಾವ ಎತ್ತರಕ್ಕೆ ಬೆಳೀತೀರಿ ಅಂತ ನಮ್ಗೆ ಗೊತ್ತಿಲ್ಲ. ಈ ಜಗತ್ತಿನ ಶ್ರೇಷ್ಠ ಪ್ರಜೆಗಳಾಗಿ ರೂಪುಗೊಳ್ಳಬೇಕಾದವರು ನೀವು ಬೆಳೆದು ನಿಂತಾಗ ನಿಮ್ಮ ಶಾಲೆಯ ಬಗ್ಗೆ ಅಭಿಮಾನದಿಂದ ಹೇಳಿ. ಎಲ್ಲಾದರೂ ನಿಮಗೆ ತಪ್ಪು ಅಂತ ಅನ್ನಿಸಿದ್ದಿದ್ರೆ ಅದನ್ನು ನುಂಗಿಕೊಳ್ಳಿ. ಯಾಕೆ ಅಂದರೆ, ಈ ಶಾಲೆಯ ಪರಿಸರದಲ್ಲಿ ನಿಮ್ಮಿಂದ ನಡೆಯಬಹುದಾದ ಸಣ್ಣ ಪುಟ್ಟ ತಪ್ಪುಗಳನ್ನು ಎಲ್ಲರೂ ಕ್ಷಮಿಸಿ ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ. ಹಾಗಾಗಿ ಶಾಲೆಯ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳಿ. ನಿಮಗೆ ಯಾರಾದರೂ ತಪ್ಪಿ ನೀನು ಹಾಗಲ್ಲ, ನಿನ್ನ ಶಾಲೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಅವರ ಮಾತುಗಳಿಗೆ ಕಿವಿ ಕೊಡಬೇಡಿ. ಯಾಕೆ ಅಂದರೆ, ಹೇಳುವವರು ಹೇಳುತ್ತಿರ್ತಾರೆ, ನಾವು ಒಳ್ಳೆಯದನ್ನು ಮಾತ್ರ ಕೇಳಬೇಕು. ದಾರಿಯಲ್ಲಿ ಹೋಗಬೇಕಿದ್ರೆ ಆಚೆ ಈಚೆ ಸದ್ದುಗದ್ದಲ ತುಂಬ ಆಗ್ತದೆ ಮಕ್ಕಳೇ, ಏನೇನೋ ಶಬ್ದ ಆಗ್ತದೆ, ಯಾವುದ್ಯಾವುದೋ ಏನೇನೋ ಸದ್ದು ಮಾಡುತ್ತದೆ. ಆದರೆ ಅದಕ್ಕೆ ಕಿವಿ ಕೊಡದೆ ನಾವು ಮನೆಗೆ ಹೊರಟವರಾದರೆ ಮನೆಗೆ ಹೋಗ್ತೇವಲ್ಲ, ಹಾಗೆ ಜೀವನದ ದಾರಿ. ಯಾರು ಏನೇ ಹೇಳಿದರೂ ಶಾಲೆಯ ವಿರುದ್ಧ ಯೋಚನೆ ಮಾಡಬೇಡಿ, ಶಾಲೆಯ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಬೇಡಿ. ಶಾಲೆಯನ್ನು ಪ್ರೀತಿಸಿ, ನಿಮ್ಮ ಬದುಕಿನ ದೇವಸ್ಥಾನ ಇದು. ಶಾಲೆಯನ್ನು ಪ್ರೀತಿಸಿ, ಅಪ್ಪ ಅಮ್ಮನನ್ನು ಗೌರವಿಸಿ, ವಿದ್ಯೆ ಕೊಟ್ಟ ಗುರುಗಳಿಗೆ ಋಣಿಗಳಾಗಿರಿ. ಖಂಡಿತ ನಿಮ್ಮ ಬದುಕು ಬೆಳಕಾಗುತ್ತದೆ. ಯಾಕೆ ಅಂದರೆ, ನೀವು ತಪ್ಪಿತಸ್ಥರಾದರೆ ಎಲ್ಲರೂ ಅವನು ನಮ್ಮವಳಲ್ಲ ಅಂತ ಹೇಳ್ತಾರೆ. ನೀವು ಒಳ್ಳೆಯ ದಾರಿಗೆ ಬಂದರೆ ನಾಳೆ ಎದೆಮುಟ್ಟಿ ಹೇಳ್ತಾರೆ, ಅವನು ನಮ್ಮ ಶಾಲೆಯ ವಿದ್ಯಾರ್ಥಿ, ನನ್ನ ವಿದ್ಯಾರ್ಥಿ, ನಮ್ಮ ಮನೆಯ ಮಗು ಅಂತ ಹೇಳ್ಕೊಂಡು ಬರ್ತಾರೆ. ಹಾಗಾಗಿ ಜೀವನದಲ್ಲಿ ನೀವು ಎಷ್ಟು ಆಸ್ತಿ ಮಾಡ್ತೀರಿ ಅಂತ ಗೊತ್ತಿಲ್ಲ, ಆದರೆ ಸಮಾಜದ ತಾಯಿ ತಂದೆಗಳ ಆಸ್ತಿಗಳಾಗಿ ಬದುಕಬೇಕಾದ ದೊಡ್ಡ ಹೊಣೆಗಾರಿಕೆ ನಿಮ್ಮಲ್ಲಿದೆ. ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಒಂದು ಕ್ಷಣ ಮಕ್ಕಳು ಮಾತ್ರ, ಎಲ್ಲ ವಿದ್ಯಾರ್ಥಿಗಳು ಒಂದು ಕ್ಷಣ ಎದ್ದು ನಿಂತುಕೊಳ್ಳಿ. ಈಗ ನಾನು ಹೇಳುವುದಿಷ್ಟೇ, ನೀವು ನನಗೋಸ್ಕರ ಮಾಡಬೇಡಿ. ಆಗ ಹೇಳಿದ್ರಲ್ಲ, ನನ್ನ ಹೆತ್ತ ಅಮ್ಮ ಒಳ್ಳೆಯವಳು ಅಂತ, ನಿಮ್ಮ ಅಮ್ಮನಿಗೋಸ್ಕರ ನಾನು ಮುಂದೆ ಹೇಳುವ ಮಾತುಗಳನ್ನು ಕೇಳಬೇಕು ನೀವು. ಇಲ್ಲ, ನಿಮ್ಮ ಅಪ್ಪ ನಿಮ್ಮನ್ನೆಲ್ಲೋ ಹೊತ್ತು ನಿಮಗೋಸ್ಕರ ಕಷ್ಟಪಟ್ಟಿದ್ದಾರಲ್ಲ,
ಇಷ್ಟೆಲ್ಲ ಒಳ್ಳೆ ವ್ಯವಸ್ಥೆಯಲ್ಲಿ ಕೊಟ್ಟು ಅಪ್ಪನಿಗೆ ಅಲ್ಲಿ ಹೊತ್ತಿಗೆ 3 ಸಲ 3 ಹೊತ್ತು ಊಟ ಮಾಡಿದ್ದಾರೆ ಇಲ್ವೋ ಗೊತ್ತಿಲ್ಲ, ಅಪ್ಪನ ಹತ್ರ ಒಳ್ಳೆ ಬಟ್ಟೆ ಇದೆಯೋ ಗೊತ್ತಿಲ್ಲ, ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ಆ ಅಪ್ಪನಿಗೋಸ್ಕರ ನಾನು ಹೇಳಿದ್ದನ್ನು ಕೇಳಬೇಕು. ಇಲ್ಲ ನೀವು LKG UK ಇಂದ ಹೊರಟು ಇಲ್ಲಿವರೆಗೆ ಬಂದಿದ್ದೀರಿ, ನಿಮಗೆ ಪಾಠ ಮಾಡಿದ್ದಾರೆ, ನಮ್ಮ ಮನೆ ಮಕ್ಕಳ ಹಾಗೆ ಅಂತ ನಿಮ್ಮನ್ನು ಹಿರಿಯರು ಪ್ರೀತಿಸಿದಾರಲ್ಲ, ಅವರಿಗೋಸ್ಕರ ನಾನು ಹೇಳಿದ ಮಾತುಗಳನ್ನು ಕೇಳಬೇಕು ನೀವು. ಬಹುಶಃ ಎದುರಿನ ಸಾಲನಿತ್ತ ಪುಟ್ಟ ಮಕ್ಕಳಿಗೆ ಎಷ್ಟು ಅರ್ಥ ಆಗ್ತದೋ ಗೊತ್ತಿಲ್ಲ. ಆದರೆ ಹಿಂದೆ ಇದ್ದೀರಲ್ಲ ಹುಡುಗರೆ, ದಯವಿಟ್ಟು ನೆನಪಿಟ್ಟುಕೊಳ್ಳಿ, ಜೀವನದಲ್ಲಿ ಗಂಡು ಹೆಣ್ಣಿನ ವಿಷಯದಲ್ಲಿ ನಾವು ತಪ್ಪಿತಸ್ಥರು ಅಂತ ಕಂಡ್ರೆ ಒಬ್ಬರು ಹೊಣೆಗಾರರಲ್ಲ, ಅದಕ್ಕೆ ಇಬ್ಬರು ಹೊಣೆಗಾರರು. ಆದ್ದರಿಂದ ನಮ್ಮ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಡೆಸಿ ಒಳ್ಳೆಯ ಸಂಬಂಧಗಳಿಗೆ, ಒಳ್ಳೆಯ ಯೋಚನೆಗಳಿಗೆ ನಾವು ಮುಖ ಮಾಡಬೇಕು. ದೊಡ್ಡ ಮಕ್ಕಳಿಗೆ ಹೇಳ್ತೇನೆ, ದಯವಿಟ್ಟು ಇವತ್ತು ಟ್ಯಾಟೋ ಹಾಕ್ಕೊಳ್ಳೋರು ತುಂಬ ಜನ ಇದ್ದಾರೆ. ಯಾವುದೋ ಭ್ರಮೆಗೆ ಹೋಗಿ ಇನ್ನೆಲ್ಲೋ ಮೊನ್ನೆ ಕಂಡವರ ಹೆಸರುಗಳನ್ನು ಬರ್ಕೊಂಡು ಎದೆ ಮೇಲೆ ಗೀಚ್ಕೊಂಡು ಇನ್ನೆಲ್ಲೋ ಮಾಡಿಕೊಂಡು ಹಾಳಾಗೋದ್ರ ಬದಲು ನಿಮಗೆ ಬದುಕು ಕೊಟ್ಟ, ನಿಮಗೆ ಜೀವನ ಕೊಟ್ಟ ನಿಮ್ಮ ಅಮ್ಮನ ಹೆಸರು ಬಡ್ಕೊಳ್ಳಿ, ನಿಮ್ಮ ಅಪ್ಪನ ಹೆಸರು ಬರ್ಕೊಳ್ಳಿ. ಇಲ್ಲ ನೀವು ದೇವರನ್ನು ನಂಬ್ತೀರಾದರೆ ನಂಬಿದ ದೇವರ ಹೆಸರನ್ನು ಇಟ್ಕೊಳ್ಳಿ. ಯಾಕೆ ಗೊತ್ತಾ, ಬದುಕಿನಲ್ಲಿ ನೆನಪು ಶಾಶ್ವತವಾಗುವುದಕ್ಕೆ ನಮ್ಮ ಜೊತೆ ಇದ್ದವರು ಇನ್ಯಾರೋ ಕಾರಣ ಆಗೋದಿಲ್ಲ, ಕಾರಣ ಆಗೋದು ಅಪ್ಪ ಅಮ್ಮ ಮಾತ್ರ. ಆದ್ದರಿಂದ ಅವ್ರನ್ನೆಲ್ಲ ನೆನಪು ಮಾಡಿಕೊಂಡು ಈ 1-2 ನಿಮಿಷಗಳ ಕಾಲ ನೀವೆಲ್ಲ ಕಣ್ಣು ಮುಚ್ಚಿ ನಿಲ್ಲಿ. ಒಂದು ಕ್ಷಣ ಈ ಹೊರ ಪ್ರಪಂಚ ಮರೀರಿ, ಬೇಡ ಬಿಡಿ. ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ, ನೀವು ಗೌರವಿಸುವವರಿಗೋಸ್ಕರ ಈ ಕೆಲಸ ಮಾಡಬೇಕಾದ್ದು. ಬಹುಶಃ ಇದರಿಂದ ಉತ್ತರ ಕರ್ನಾಟಕದಿಂದ ಬಂದವರಿದ್ದೀರಾ, ಉಡುಪಿ ಮಂಗಳೂರು ಬಿಟ್ಟು ಉತ್ತರ ಕರ್ನಾಟಕದಿಂದ ಬಂದವರಿದ್ದೀರಾ? ಹಾಂ, ಕೈ ಬಿಡಿ ಮಕ್ಕಳೇ, ತುಂಬ ಜನ ಇದ್ದೀರಿ. ನೆನಪಿಟ್ಟುಕೊಳ್ಳಿ, ಆ ಉತ್ತರದಿಂದ ದಕ್ಷಿಣದ ಕಡೆ ಬಂದಿದ್ದೀರಿ. ನಿಮ್ಮ ಅಪ್ಪ ಅಮ್ಮ ಎಲ್ಲೋ ಒಂದು ಕಡೆಯಲ್ಲಿದ್ದಾರೆ. ನಿಮಗೆ ಆ ಎಲ್ಲ ಜಾಗವನ್ನು ತುಂಬಿದ್ದು ಈ ಶಾಲೆ, ಇಲ್ಲಿನ ಶಿಕ್ಷಕರು, ಇಲ್ಲಿನ ಸಿಬ್ಬಂದಿಗಳು ನಿಮ್ಮ ಬಗ್ಗೆ ಜಾಗ್ರತೆ ಮಾಡಿದ್ದಾರೆ. ಯಾಕೆ ಅಂದರೆ ನಿಮಗೆ ಸಣ್ಣ ಶೀತ ಜ್ವರ ಬಂದರೂ ಕೂಡ ನಾಳೆ ಅವರನ್ನು ಕೇಳ್ತಾರೆ. ಅದಕ್ಕೋಸ್ಕರ ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ನೋಡ್ಕೊಂಡವರು. ಆದ್ದರಿಂದ ಎಲ್ಲ ಮಕ್ಕಳಿಗೆ ಹೇಳೋದಿಷ್ಟೇ, ಒಂದು ಕ್ಷಣ ಎಲ್ಲರೂ ಕಣ್ಣು ಮುಚ್ಚಿ, ಯಾವುದೇ ಚಲನವಲನಗಳು ಬೇಡ, ನಿಂತಲ್ಲಿ ಎಲ್ಲರೂ ಕಣ್ಣು ಮುಚ್ಚಿ, ನನಗೋಸ್ಕರ ಅಲ್ಲ ನಿಮ್ಮ ಅಪ್ಪಮ್ಮನಿಗೋಸ್ಕರ. ಪಕ್ಕದವ್ರು ಕಣ್ಣು ಮುಚ್ಚಿದಾರ ಅಂತ ನೀವು ನೋಡಬೇಡಿ, ನಿಮ್ಮ ಆತ್ಮಸಾಕ್ಷಿಗೆ ಬದುಕಿ, ನಿಮ್ಮ ಆತ್ಮಸಾಕ್ಷಿಗೆ ಬದುಕಿ, ನಿಮ್ಮ ಆತ್ಮವಿಶ್ವಾಸಕ್ಕೆ, ನಿಮ್ಮ ಮನಸ್ಸಾಕ್ಷಿಗೆ ಸರಿಯಾಗಿ ನಡ್ಕೊಳ್ಳಿ. ಯಾರಿಗೋ ಬೇಕಾಗಿ ಬದುಕಬೇಡಿ, ಯಾರಿಗೋ ಬೇಕಾಗಿ ಬದುಕಬೇಡಿ, ಮೊದಲು ನಿಮಗಾಗಿ ಬದುಕಬೇಕು ನೀವು. ಆದ್ದರಿಂದ ಮೊದಲೊಮ್ಮೆ ಕಣ್ಣು ಮುಚ್ಚಿದ ತಕ್ಷಣ ನಮಗೆ ನೆನಪಾಗಬೇಕಾದ್ದು, ನೀವೆಲ್ಲ ಯೋಚನೆ ಮಾಡಿ, ದೇವರನ್ನು ನಂಬುವರಾದರೆ ದೇವಸ್ಥಾನಕ್ಕೆ ಹೋಗಿ ನಿಂತಾಗ ಒಮ್ಮೆ ದೇವರನ್ನು ನೋಡಿದ ಮೇಲೆ ನಾವು ಕಣ್ಣು ಮುಚ್ಚುತ್ತೇವೆ, ಗರ್ಭಗುಡಿಯಲ್ಲಿಯೋ ದೇವರು ನಮ್ಮ ಮನಸ್ಸಿನೊಳಗೆ ಕಾಣಿಸಿಕೊಳ್ಳುತ್ತಾನೆ. ಆ ಕಾರಣಕ್ಕೆ ಕಣ್ಣು ಮುಚ್ಚಿ ಒಮ್ಮೆ ನಿಮ್ಮ ಅಮ್ಮನನ್ನು ನೀವು ನೆನಪು ಮಾಡಿಕೊಳ್ಳಿ ಮಕ್ಕಳೇ. ಬಳಿಕ ನಿಮ್ಮ ಅಪ್ಪನ ನೆನಪು ಮಾಡಿಕೊಳ್ಳಿ. ಜೊತೆಗೆ ನಿಮಗೆ ಅಣ್ಣ ತಮ್ಮಂದಿರಿದ್ದಿರ್ಬೋದು, ಅಕ್ಕ ತಂಗಿಯಂದಿರಿರ್ಬೋದು, ಅವ್ರನ್ನೆಲ್ಲ ಒಮ್ಮೆ ಮನಸ್ಸಲ್ಲಿ ನೆನಪು ಮಾಡಿಕೊಳ್ಳಿ. ಸುದೀರ್ಘವಾಗಿ ಶಾಲೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟುವರೆಗೆ ಬಂದಿದ್ದೀರಿ. ನಿಮಗೆ ಪಾಠ ಮಾಡಿದ ಶಿಕ್ಷಕರ ನೆನಪು ಮಾಡಿಕೊಳ್ಳಿ. ನೀವು ಗೊತ್ತಿಲ್ಲ ಅಂತ ಹೇಳಿದಾಗ ನೀವು ಕೇಳಿದ್ದನ್ನು ಹೇಳಿಕೊಟ್ಟವ್ರು ನೆನಪು ಮಾಡಿಕೊಳ್ಳಿ. ಇಲ್ಲ ತಪ್ಪು ಮಾಡಿದಾಗ, ಇಂಥ ತಪ್ಪು ಮಾಡಿದಿ ಮಗ, ಇನ್ನು ಮಾಡಬೇಡ ಅಂತ ನಿಮಗೆ ಹೇಳಿದ ಶಿಕ್ಷಕರಿದ್ದರೆ ನೆನಪು ಮಾಡಿಕೊಳ್ಳಿ. ಮಕ್ಕಳೇ, ಜೀವನದಲ್ಲಿ ಚೆನ್ನಾಗಿರಿ ಅಂತ ಪದೇ ಪದೇ ನಿಮ್ಮ ಮುಂದೆ ಹೇಳ್ತಾ ಬಂದ ಹಿರಿಯನ್ನೆಲ್ಲ ನೆನಪು ಮಾಡಿಕೊಳ್ಳಿ. ನಿಮ್ಮ ಹತ್ರ ಈ ಹೊತ್ತು ನಾನು ಹೇಳುವುದಿಷ್ಟೇ, ಆವತ್ತಿಂದ ಇವತ್ತಿನವರೆಗೆ ನೀವು ಗೊತ್ತಿಲ್ಲದೆ ಏನು ತಪ್ಪು ಮಾಡಿದ್ದೀರೋ ಬಿಡಿ. ನೀವು ಮಾಡಿದ ತಪ್ಪೇನು ಅನ್ನೋದು ನಾನು ಮತ್ತೊಬ್ಬರು ಹೇಳುವುದಕ್ಕಿಂತ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಹೇಳುತ್ತದೆ. ದಯವಿಟ್ಟು ಇವತ್ತಿಂದ ಮುಂದೆ ಆ ತಪ್ಪುಗಳನ್ನು ಮಾಡುವುದಿಲ್ಲ ಅಂತ ಒಂದು ನಿರ್ಧಾರ ಮಾಡಿ. ಮಾತ್ರ ಅಲ್ಲ, ಇಲ್ಲಿಂದ ಹೊರಟು ಮನೆಗೆ ಹೋದರೆ ನನ್ನ ಮಗ ಬಂದ, ನನ್ನ ಮಗಳು ಬಂದಳು ಅಂತ ಅಪ್ಪ ಅಮ್ಮ ಅಭಿಮಾನದಿಂದ ನಗನಗತಾ ನಿಮ್ಮನ್ನು ಸ್ವಾಗತಿಸುವಂತೆ ಬದುಕುತ್ತೇವೆ ಅಂತ ನಿರ್ಣಯ ಮಾಡಿಕೊಳ್ಳಿ. ಮಾತ್ರ ಅಲ್ಲ, ನಾನು ಆಗಲೇ ಹೇಳಿದ ಹಾಗೆ ದೇವರು ಬಹಳ ದೊಡ್ಡ ಯೋಗ್ಯತೆ ನಿಮಗೆ ಕೊಟ್ಟಿದ್ದಾರೆ. ಈ ಜಗತ್ತಿನಲ್ಲಿ ಶ್ರೇಷ್ಠರಾಗಿ ಬೆಳಗಿ ನಿಂತಾಗ ನಾನು ಶಕ್ತಿ ಕಾಲೇಜಿನ ವಿದ್ಯಾರ್ಥಿನಿ ಅಂತ ಅಭಿಮಾನದಿಂದ ಹೇಳುವಂತೆ ನನ್ನ ಬದುಕನ್ನು ಕಟ್ಟಿಕೊಳ್ಳುತ್ತೇನೆ ಅಂತ ತೀರ್ಮಾನ ಮಾಡಿ. ಮಾತ್ರ ಅಲ್ಲ, ಆಗಲೇ ಹೇಳಿದ ಹಾಗೆ ವಯಸ್ಸಿಗೆ ಸಹಜವಾದಂತಹ ಹೆಜ್ಜೆಗಳನ್ನಿಡುವಲ್ಲಿ ತಪ್ಪಾಗಿದ್ದರೆ ಇವತ್ತಿಂದ ತಿದ್ದಿಕೊಂಡು ಒಳ್ಳೆಯ ರೀತಿಯನ್ನು ಬದುಕು ಕಟ್ಟಿಕೊಳ್ಳುತ್ತೇನೆ ಅಂತ ಯೋಚನೆ ಮಾಡಿ.
ನಿಮ್ಮ ಬದುಕು ಬಂಗಾರವಾಗಲಿ. ನಮಸ್ಕಾರ. ಕಣ್ಣು ಬಿಡಿ ಕೂತ್ಕೊಳ್ಳಿ. ಮನಸ್ಸಿಗೆ ಮುಟ್ಟುವ ಮಾತುಗಳನ್ನು ಕೇಳಿ ಮತ್ತೆ ಮಾತನಾಡೋದು ಸರಿಯಲ್ಲ. ಶ್ರೀ ದಾಮೋದರ್ ಶರ್ಮಾರ ಮಾತುಗಳು ನಿಮ್ಮ ಮನಸ್ಸುಗಳನ್ನು ಮುಟ್ಟಿವೆ, ನೀವು ಅದಕ್ಕೆಲ್ಲ ಸ್ಪಂದಿಸಿದ್ದೀರಿ ಅಂತ ನಿಮ್ಮನ್ನು ನೋಡುವಾಗ ಗೊತ್ತಾಗ್ತದೆ. ನಿಮ್ಮ ಚಪ್ಪಾಳೆಗಳು ಹೇಳ್ತಾ ಇದ್ವು. ಇಂದಿನ ದಿನ ಈ ಸಂಸ್ಥೆಗೆ ಬಂದು ನಮ್ಮ ವಿದ್ಯಾರ್ಥಿನಿಯರಿಗೆ ಈ ಒಂದು ಚೆನ್ನಾಗಿರುವಂಥ ಅವರ ಮನಸ್ಸನ್ನು ಮುಟ್ಟುವಂತಹ ಮಾತುಗಳನ್ನಾಡಿದ ಶ್ರೀ ದಾಮೋದರ್ ಶರ್ಮಾರವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು ಸರ್. ನಮ್ಮ MD ಸರ್ ಅವರದಂಥ ಡಾಕ್ಟರ್ KC ನಾಯಕ್ ಮತ್ತು ರಮೇಶ್ ಸರ್ ಅವರು ವೇದಿಕೆಗೆ ಬಂದು ಶ್ರೀಯುತರಿಗೆ ಕಿರು ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ತಾ ಇದ್ದೇನೆ.